ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ದಶಮಸ್ಕಂಧದಲ್ಲಿ ಬರುವ ನಲಕೂಬರ ಮಣಿಗ್ರೀವರನ್ನು ಶಾಪಮೋಚನೆ ಮಾಡಿದ ಅನ್ನೋ ಚರಿತ್ರೆಯನ್ನು ಕೇಳಿದ್ವಿ. ಶ್ರೀಕೃಷ್ಣ ದಾಮೋದರನಾದ ಅಂತ ಕಥೆ ಕೇಳಿದ್ವಿ. ಹೀಗೆ ಕೃಷ್ಣ ವೃಂದಾವನದಲ್ಲಿ ಗೋಕುಲದಲ್ಲಿ ವಿಹಾರ ಮಾಡ್ತಾ ಮಾಡ್ತಾ ಬೆಳಿತಾನೆ. ಕೆಲವೊಮ್ಮೆ ಗೋಕುಲದಲ್ಲಿರ್ತಿದ್ದ, ಕೆಲವೊಮ್ಮೆ ವೃಂದಾವನದಲ್ಲಿ ಅಂತ ಇರ್ತಿದ್ದ. ವೃಂದಾವನದಲ್ಲಿ ವಿಹಾರ ಮಾಡ್ತಾ ಹೋಗುವಾಗ ವತ್ಸಾಸುರ ಅಂತ ಒಬ್ಬ ಅಸುರ ಬಂದಿದ್ದಾನೆ. ಕರುವಿನ ವೇಷದಲ್ಲಿ ಬಂದಂಥ ರಾಕ್ಷಸ ಕಂಸಭೃತ್ಯ ವತ್ಸಾಸುರ ಕರುವಿನ ಹಿಂಡಿನ ಮಧ್ಯದಲ್ಲಿ ಸೇರಿ ನಾನು ಒಳ್ಳೆಯವನು ಅಂತ ತೋರಿಸ್ಕೊಂಡ. ಸಮಯ ಸಿಕ್ಕಾಗ ಕೃಷ್ಣನ ಕೊಂದರಾಯಿತು ಅಂತ ತಲೆ ಒಳಗಿತ್ತಂತೆ. ಕೆಲವರು ವೇಷ ಒಳ್ಳೇದು ಹಾಕ್ಕೊಂಡಿರ್ತಾರೆ, ಆದರೆ ಸ್ವಭಾವದಿಂದ ಒಳ್ಳೆಯವರು ಇರ್ತಾರೆ ಅಂತಿಲ್ಲ. ಅದಕ್ಕೆ ನಿದರ್ಶನ ವತ್ಸಾಸುರ. ವೇಷದಿಂದ ಮಾತ್ರ ಕರು, ಸ್ವಭಾವದಿಂದ ಒಳಗೆಲ್ಲ ಅಸುರ. ಕೃಷ್ಣನ ದ್ವೇಷ ಮಾಡ್ತಾ ಇದ್ದ. ಕೃಷ್ಣನ ಕೊಲ್ಲಬೇಕು ಅಂತ ಬಂದಿದ್ದಾನೆ. ಶ್ರೀಕೃಷ್ಣ ಅಸುರ ಬಂದದ್ದನ್ನು ಪತ್ತೆ ಹಚ್ಚಿದ. ಕೆಟ್ಟವರ ಸ್ವಭಾವ, ಕೆಟ್ಟವರ ನಡಿಗೆಗಳೆಲ್ಲ ಪತ್ತೆ ಹಚ್ಚೋದು ಸುಲಭ. ಒಳ್ಳೆಯವರ ನಡಿಗೆ, ಕೆಟ್ಟವರ ನಡಿಗೆ ವ್ಯತ್ಯಾಸ ಇರ್ತದೆ ಬಹಳ. ಒಳ್ಳೆಯವರು ಯಾವಾಗಲೂ ರುಜುಮಾರ್ಗದಲ್ಲಿ ಸಾಕ್ತಾ ಇರ್ತಾರೆ. ಒಳ್ಳೆಯ ಕರುಗಳು, ಆಕಳುಗಳೆಲ್ಲ ರುಜುಮಾರ್ಗದಲ್ಲಿ ಸಾಕ್ತಾ ಇದ್ವಂತೆ, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇದ್ದ ಹಾಗೆ. ಬೇರೆ ಆಕಳುಗಳಿಗೆ ತೊಂದರೆ ಕೊಡ್ತಾ ಇರಲಿಲ್ಲ. ಇವನು ಮಾತ್ರ ಹಾಗಲ್ಲ. ತಾನು ಹೋಗುವ ದಾರಿಯಲ್ಲಿ ಯಾವುದಾದ್ರೂ ಅಡ್ಡ ಬಂದರೆ ಒದೆಯೋದು, ತಿವಿಯೋದು, ಹೀಗೆ ಮಾಡ್ತಾ ಇದ್ದ. ಇದೇ ಕೆಟ್ಟವರ ಸ್ವಭಾವ. ಇದು ಪತ್ತೆ ಹಚ್ಚಲಿಕ್ಕೆ ಕಾರಣ ಆಯಿತು. ಶ್ರೀಕೃಷ್ಣ ಹಾಗೂ ಬಲರಾಮರು ವಿಹಾರ ಮಾಡ್ತಾ ಇರುವಾಗ ತಂ ವತ್ಸರೂಪಿಣಂ ವೈಕ್ಷ್ಯ ವತ್ಸಯೂಥ ಗತಂ ಹರಿಹಿ. ವತ್ಸದ ರೂಪ ಧರಿಸಿದಂಥ ಅಸುರ ವತ್ಸದ ಮಧ್ಯದಲ್ಲಿದ್ದಾನೆ ಅಂತ ತಿಳಿದು ಬಲರಾಮನಿಗೆ ತೋರಿಸಿದ್ದಂತೆ. ಅಲ್ಲಿ ನೋಡು, ಅವನಿದ್ದಾನಲ್ಲ, ಅವನು ಬೇರೆ ಎಲ್ಲ ಕರುಗಳಿಗಿಂತ ಬೇರೆ ಇದ್ದಾನೆ ಅಂತ ತೋರಿಸಿದ. ದರ್ಶಯನ್ ಬಲದೇವಾಯ ಶನೈರ್ಮುಗ್ಧ ಇವಾಸದನ್. ಬಲರಾಮನಿಗೆ ತೋರಿಸಿದ್ನಂತೆ. ತೋರಿಸಿದಾಗ ಅವನು ಬೇರೆ ವರ್ತನೆ ಮಾಡ್ತಾ ಇದ್ದದ್ದನ್ನು ಕಂಡ ಬಲರಾಮ. ಆಗ ಕೃಷ್ಣ
ಆ ವತ್ಸಾಸುರನ ಸಂಹಾರ ಆಗಬೇಕು ಅಂತಂದದ್ದಕ್ಕೆ ಗೃಹೀತ್ವಾ ಪರಪಾದಾಭ್ಯಾಂ ಸಹಲಾಂಗಲ ಮುಚ್ಯುತಃ, ಕರುವನ್ನು ಹಿಡಿಬೇಕಲ್ಲ, ಹೋಗ್ತಿದ್ದ ಕರುವನ್ನು ಹಿಂಬದಿಗೆ ಬಂದು ಕೃಷ್ಣ ಎರಡೂ ಕಾಲು ಗಟ್ಟಿ ಹಿಡಿದು ಎಳೆದನಂತೆ. ಎಳೆದವನನ್ನು ಬಲರಾಮನಿಗೆ ತೋರಿಸಿದ್ದಕ್ಕೆ ಬಲರಾಮನೂ ಬಂದಿದ್ದ. ಅಂತೂ ಕೈಯಲ್ಲಿ ಹಿಡಿದು ಅವನನ್ನು ತಿರುಗಿಸಿ ಮೇಲಕ್ಕೆ ಎಸೆದು ಬಿಟ್ಟ. ಅಷ್ಟರಲ್ಲಿ ಅಲ್ಲಿದ್ದಂಥ ಗೋಪಾಲಕರಿಗೂ ಹಣ್ಣು ಬೇಕಾಗಿದೆ, ಹಣ್ಣು ಬೇಕಿದೆ ಅಂತ ಆಸೆ ಪಡ್ತಿದ್ರಂತೆ. ಅಲ್ಲಿ ತಾಳೆ ಮರ ಇತ್ತು, ಭಾಳ ಎತ್ತರ ಬೆಳೆದಿತ್ತು. ಅದನ್ನು ಹತ್ತಿ ತೆಗೆಯುವಷ್ಟು ಬೇಡ ಅಂತ ಹೇಳಿ ಕೃಷ್ಣ ಬಲರಾಮನ ಮೂಲಕ ವತ್ಸನನ್ನು ಗಟ್ಟಿ ತಿರುಗಿಸಿ ಮೇಲಕ್ಕೆ ಎಸೆಸಿದ್ರ. ಆ ಮರದ ಮೇಲೆ ಬಿದ್ದ ಹಣ್ಣುಗಳು ಯಾವ್ಯಾವುದು ಬಿಟ್ಟಿತ್ತೋ ಇವನನ್ನು ಎಸೆದದ್ದಕ್ಕೆ ಹಣ್ಣೆಲ್ಲ ಕೆಳಗೆ ಬಿದ್ದುವಂತೆ. ಒಂದು ಮಾತಿದೆ ಸಂಸ್ಕೃತದಲ್ಲಿ, ಏಕಾಕ್ರಿಯಾ ದ್ವ್ಯರ್ಥಕರಿ ಬಭೂವ ಅಂತ. ಮಾಡಿದ ಕೆಲಸ ಒಂದೇ ಆದರೂ ಲಾಭ ಎರಡಾಯಿತು ಅಂತ. ಹಿಂದಿಯಲ್ಲಿ ಏಕ್ ಮಾರ್ ಅಂತ ಒಂದು ಮಾತಿದೆ ಅಲ್ಲ, ಒಂದೇ ಏಟಿಗೆ ಎರಡು ತುಂಡಾಗ್ತದೆ ಅಂತ. ಹಾಗೆ ಕೃಷ್ಣ ಒಂದೇ ಕ್ರಿಯೆ ಮಾಡಿದರೂ ಲಾಭ ಎರಡು ಮಾಡಿಸಿದ. ವತ್ಸಾಸುರನ ಸಂಹಾರದಿಂದ ಎಲ್ಲರಿಗೆ ತಾಳೆ ಮರ ಹಣ್ಣು ಕೆಳಗೆ ಬೀಳೋ ಹಾಗೆ ಮಾಡಿ ಗೋಪಾಲಕರಿಗೆಲ್ಲ ಹೊಟ್ಟೆನೂ ತುಂಬಿಸಿದ, ವತ್ಸಾಸುರನ ಸಂಹಾರನೂ ಮಾಡಿದ ಅಂತ ಕಥೆ ಬರ್ತದೆ. ಕಂಸಭೃತ್ಯ ಇನ್ನೊಬ್ಬ ಬಕಾಸುರ ಅಂತಿದ್ದ. ಅವನು ಬಕ, ಇನ್ನೊಬ್ಬ ಬಕ ಮುಂದೆ ಭೀಮಸೇನ ಕೊಂದ ಅಂತ ಮಹಾಭಾರತದಲ್ಲಿ ಬರ್ತದೆ. ಅವನು ಬೇರೆ, ಇವನು ಬೇರೆ. ಅವನು ಬಹಳ ಯುಗದ ಬಕ. ಇವನು ಪಕ್ಷಿ ರೂಪದಲ್ಲಿ ಬಂದ ಬಕ, ಅವನು ರಾಕ್ಷಸ ರೂಪದಲ್ಲಿ ಬಂದವ ಅಂತ ವಿವರಣೆ ಕೊಡ್ತಾರೆ. ಪಕ್ಷಿ, ಬಕ ಪಕ್ಷಿ ರಸ್ತೆಯಲ್ಲಿ ದೊಡ್ಡ ಬಾಯಿ ತೆಗೆದು ನಿಂತಿದೆ. ಜಾರೋ ಬಂಡೆ ಅಂತ ಕಾಣ್ತಿರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಜಾರೋ ಬಂಡೆ ಆಟ ಆಡಲಿಕ್ಕೆ ಅಂತ ಹೋಗ್ತಾರಲ್ಲ, ಹಾಗಿತ್ತಂತೆ ಒಂದು ಚೊಂಚ. ಎಲ್ಲ ಗೋಪಾಲಕರಿಗೆ ಇದೊಂದು ಜಾರೋ ಬಂಡೆ ಅಂತ ಭಾಸ. ಕೃಷ್ಣನಿಗೆ ಅರ್ಥ ಆಗದೆ ಇರ್ತದ. ಇವನು ಕಂಸಭೃತ್ಯ ಬಕ ಅಂತ ಹೇಳಿ ಜಾರೋ ಬಂಡೆ ಆಡುವ ನೆಪದಲ್ಲಿ ಆ ನಾಲಿಗೆ ಮೇಲೆ ಹೋದ, ಚೊಂಚಿನ ಮೇಲೆ ಕೃಷ್ಣ ಬಾಯಿ ಒಳಗೆ ಹೋದ. ಬಾಯಿ ಒಳಗೆ ಹೋಗೋದೇ ಕಾಯ್ತಿದ್ದ ಈ ಅಸುರ ಹೋದ ಕೂಡಲೇ ಬಕಾಸುರ ಬಾಯಿ ಮುಚ್ಚಿದ. ಕೃಷ್ಣ ಕಂಠದ ಹತ್ರ ಹೋದಾಗ ಬಕಾಸುರನ ಕಂಠ ಸುಡಬೇಕು ಅಂಥೇಳಿ ಬೆಂಕಿ ರೂಪ ತಾಳಿದ ಅಂತಿದೆ. ಬೆಂಕಿಯ ಉಂಡೆ ಆದಾಗ ಆದನಂತೆ. ಕುತ್ತಿಗೆಯಲ್ಲಿ ಬೆಂಕಿ ಉಂಡೆ ನುಂಗಿದ್ರೆ ಏನಾಗಬೇಡ್ರಿ ಸ್ಥಿತಿ. ಎಂದೂ ಅಂಥ ಅನುಭವ ಆಗಿರಲಿಲ್ಲ. ಚಹಾ ಕಾಫಿ ಕುಡಿತಿದ್ನೋ ಏನೋ ಬಕಾಸುರ ಗೊತ್ತಿಲ್ಲ. ಅಷ್ಟು ಸುಡು ಕುಡಿದ ಅಭ್ಯಾಸ ಇರಲಿಲ್ಲ. ಆದರೆ ಈ ಕೃಷ್ಣನ್ ನುಂಗಿದಾಗ ಯಾಕಾದರೂ ನುಂಗಿದ್ನೋ ಅಂತ ಅನುಭವ ಆಯಿತು. ಗಂಟ್ಲೆ ಎಲ್ಲ ಸುಟ್ಟೋಯ್ತಲ್ಲ ಅಂತ ಇನ್ನು ಬಾಯಿಯಿಂದ ಹೊರಗೆ ಹಾಕಲಿಕ್ಕೆ ಅಂತ ಅವನನ್ನು ಬಾಯಿ ತೆಗೆದ. ಹೊರಗೆ ಬಂದ ಕೃಷ್ಣ. ಹೊರಗೆ ಬಂದ ಕೃಷ್ಣನನ್ನು ಚೊಂಚಿನಿಂದ ಚುಚ್ಚಲಿಕ್ಕೆ, ರೆಕ್ಕೆಯಿಂದ ಹೊಡಿಲಿಕ್ಕೆ ಬಂದರೆ ಎರಡೂ ಚೊಂಚನ್ನು ಕೈಯಲ್ಲಿ ಹಿಡಿದು ಸೀಳಿ ಬಕಾಸುರನ ಸಂಹಾರ ಮಾಡಿದ ಅಂತ ಕಥೆ ಬರ್ತದೆ. ಇದು ಕೃಷ್ಣ ಮಾಡಿದ ಪರಾಕ್ರಮ. ತಂತಾಲು ಮೂಲಂ ಪ್ರದಹಂತಮಗ್ನಿವತ್ ಗೋಪಾಲಸೂನುಂ ಪಿತರಂ ಜಗದ್ಗುರೋ. ಯಾಕೆ ಕೃಷ್ಣ ಬಕಾಸುರನ ಕಂಠದೊಳಗೆ ಹೋಗಿ ಬೆಂಕಿಯಂತಾಗಿ ಅದನ್ನು ಸುಟ್ಟ ಅಂತನ್ಲಿಕ್ಕೆ ವಾದರಾಜರು ಒಂದು ಮಾತು ಹೇಳ್ತಾರೆ. ಶ್ರೀಕೃಷ್ಣ ಕೊಟ್ಟ ಅವಯವಗಳನ್ನು ಯಾಕೆ ಕೊಟ್ಟಿದ್ದಾನೆ ಅಂತ ತಿಳಿದು ಸಾರ್ಥಕ ಮಾಡಿಕೊಳ್ಳದೆ ಇದ್ದರೆ ಇಂಥ ಶಿಕ್ಷೆ ಆಗ್ತದಂತೆ. ಕೃಷ್ಣ ನಮಗೆ ದೇಹದೊಳಗೆ ಒಂದೊಂದು ಅವಯವಗಳನ್ನು ಯಾಕೆ ಕೊಟ್ಟಿದ್ದಾನೆ? ಕಣ್ಣು ಯಾಕೆ ಕೊಟ್ಟಿದ್ದಾನೆ? ಕಿವಿಯನ್ನು ಯಾಕೆ ಕೊಟ್ಟಿದ್ದಾನೆ? ಕಂಠ ಯಾಕೆ ಕೊಟ್ಟಿದ್ದಾನೆ? ಭಗವಂತನ ಸೇವೆಗಾಗಿ ಅಂತ ಕೊಟ್ಟಿದ್ದಾನೆ. ಅದನ್ನು ಬಿಟ್ಟು ಎಲ್ಲ ಮಾಡ್ತೇವೆ. ಕಂಠ, ಒಳ್ಳೆ ಕಂಠ ಕೊಟ್ಟಿದ್ದರೆ ದೇವರ ನಾಮ ಹೇಳಲಿಕ್ಕೆ ಅವಕಾಶ ಇರ್ತದೆ, ಹೇಳಲ್ಲ. ನಾಲಿಗೆ ಕೊಟ್ಟಿದ್ದಾನೆ, ದೇವರ ನಾಮ ಹೇಳಲಿಕ್ಕೆ ಅವಕಾಶ ಇದೆ, ಹೇಳಲ್ಲ. ಅದಕ್ಕೆ ಕೃಷ್ಣ ತೋರಿಸಿದ, ಒಳ್ಳೆ ಕಂಠ ಕೊಟ್ಟರು ನನ್ನ ನಾಮ ಹೇಳಲಿಕ್ಕೆ ಉಪಯೋಗ ಆಗದೇ ಇದ್ದರೆ ಬೆಂಕಿಯಿಂದ ಸುಡದೆ ಏನು ಮಾಡಬೇಕದನ್ನು ಅಂತ ಸುಟ್ಟುಬಿಟ್ಟಂತೆ. ಇದು ಒಂದು ನಿದರ್ಶನ ಅಷ್ಟೇ. ನಮಗೆ ಎಚ್ಚರಿಕೆಯೂ ಕೊಟ್ಟಾಗಾಯಿತು. ಯಾರ್ಯಾರು ಬಕಪಕ್ಷಿ ಬಕಾಸುರನಂತೆ ತಮ್ಮ ದೇಹದೊಳಗಿರುವ ಇಂದ್ರಿಯಗಳನ್ನು ದೇವರಿಗಾಗಿ ಅಂತ ವಿನಿಯೋಗ ಮಾಡಲ್ಲ,
ಅವರಿಗೆಲ್ಲ ಇಂಥ ಶಿಕ್ಷೆ ತಪ್ಪಿದ್ದಲ್ಲ ಅಂತ ತೋರಿಸೋ ಹಾಗೆ ಕೃಷ್ಣ ಬಕಾಸುರನ ಸಂಹಾರ ಮಾಡಿದ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಬಹಳ ಅರ್ಥಗರ್ಭಿತ ಇವೆಲ್ಲ. ಹಾಗೆಯೇ ಕಂಸನ ಭೃತ್ಯರು ಯಾರ್ಯಾರು ಬರ್ತಿದ್ರೋ ಅವರನ್ನೆಲ್ಲ ಕೃಷ್ಣ ಸಂಹಾರ ಮಾಡಿದ್ದನ್ನು ಭಾಗವತ ವರ್ಣನೆ ಮಾಡ್ತದೆ. ಅದನ್ನೆಲ್ಲ ನಾವು ಚಿಂತಿಸ್ತಾ ಇದ್ದರೆ ನಮ್ಮ ಅನಿಷ್ಟಗಳು ದೂರ ಆಗ್ತಾವೆ ಅಂತ ಅರ್ಥ. ಮನುಷ್ಯನಿಗೆ ಬಹಳ ಅನಿಷ್ಟಗಳು, ಒಂದೇ ಎರಡೇ. ಕೌಟುಂಬಿಕವಾಗಿ ಕೆಲವರಿಗೆ ಸಮಸ್ಯೆ, ಕೆಲವರಿಗೆ ಆರ್ಥಿಕವಾಗಿ ಸಮಸ್ಯೆ, ಇನ್ನು ಕೆಲವರಿಗೆ ಕೆಲಸದಲ್ಲೇನೋ ಒತ್ತಡ ಸಮಸ್ಯೆ. ಅಂತೂ ಸಮಸ್ಯೆಗಳ ಸರಮಾಲೆಯಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ಶಕ್ತಿಯಿಂದಲೇ ಪೂರ್ಣ ಅದನ್ನು ಪರಿಹರಿಸ್ಕೊಳ್ತೇವೆ ಅಂದರೆ ಆಗಲ್ಲ. ಕೃಷ್ಣ ಈ ಅಸುರರ ಸಂಹಾರ ಮಾಡಿದ್ದೆಲ್ಲ ನಮ್ಮ ತಲೆ ಒಳಗೆ ಬಂದರೆ ನಮ್ಮ ಮುಂದೆ ಬರ್ತಾ ಇರುವ ಸಮಸ್ಯೆಗಳೆಲ್ಲ ಕೃಷ್ಣನೇ ಅದನ್ನು ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಅದನ್ನು ಅರ್ಥೈಸ್ಕೊಳ್ಳೋ ಪದ್ಧತಿ ಈ ರೀತಿ ಚಿಂತನೆ ಮಾಡಬೇಕು. ಬಕಾಸುರನಂತೆ ಕೆಲವರಿಗೆ ಸಮಸ್ಯೆ ಬರ್ತದೆ. ಬಕಪಕ್ಷಿ ಚೊಂಚದಿಂದ ಕೃಷ್ಣನ ನುಂಗಿದ ಹಾಗೆ ಕೆಲವರೆಲ್ಲ ಬಕಪಕ್ಷಿಯಾಗಿ ನಮ್ಮನ್ನು ನುಂಗ್ಲಿಕ್ಕೂ ಇರ್ತಾರೆ. ಅವತ್ತೇನೋ ಒಬ್ಬನೇ ಬಕ, ಇವತ್ತು ಅವರವರಿಗೆ ಒಬ್ಬೊಬ್ಬರು ದೊಡ್ಡ ದೊಡ್ಡ ಬಕ. ಕೆಲವರು ಮನೆಯಲ್ಲೇ ಕುಟುಂಬ ಸದಸ್ಯರಾಗೂ ಇರ್ತಾರೆ ಬಕಾಸುರ ಇದ್ದ ಹಾಗೆ. ಇನ್ನು ಕೆಲವರಿಗೆ ಆಫೀಸ್ನಲ್ಲಿ ಇರ್ತಾರೆ, ಕೆಲವರಿಗೆ ಸಮಾಜದಲ್ಲಿ ಇರ್ತಾರೆ. ಅಂತೂ ಯಾವ ಸೆಕ್ಟರ್ನಲ್ಲಿ ಸಿಗ್ತಾರೆ ಗೊತ್ತಾಗಲ್ಲ ಈ ಬಕಾಸುರ. ದೊಡ್ಡ ಬಾಯಿ, ದೊಡ್ಡ ರೆಕ್ಕೆ, ದೊಡ್ಡ ದೊಡ್ಡ ಪದವಿಯಲ್ಲಿ ಬೇರೆ ಇರ್ತಾರೆ ಅವರು, ನೋಡಲಿಕ್ಕೆ ದೊಡ್ಡ ಆಳು. ಕಂಸನ ಭೃತ್ಯರೆಲ್ಲ ದೊಡ್ಡ ದೊಡ್ಡ ಪದವಿಯಲ್ಲೇ ಇದ್ದರು, ಸುಮ್ಮನೇನು. ಅವರೆಲ್ಲ ಮೇಲ್ಮನೆ ಶಾಸಕರು, ಕೆಳಮನೆಯವರಲ್ಲ. ಅವರೆಲ್ಲ ನಮ್ಮನ್ನು ನುಂಗ್ತಾರೆ, ರೆಕ್ಕೆ ಬಡಿದು ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಇನ್ನೇನೋ ಮಾಡ್ತಾರೆ. ಇದಕ್ಕೆ ನಮ್ಮ ಶಕ್ತಿ ಸಾಲದು. ಶ್ರೀಕೃಷ್ಣನನ್ನು ಅವಲಂಬಿಸಿದರೆ ಅವರಿಗೆ ತಕ್ಕ ಶಾಸ್ತಿ ಮಾಡ್ತಾನೆ ಅಂತ ಅರ್ಥ. ವತ್ಸಾಸುರ ಆಗಲೇ ಹೇಳಿದ್ನಲ್ಲ, ನಮ್ಮ ಮಧ್ಯದಲ್ಲೇ ನಮ್ಮವನಾಗೆ ನಮ್ಮ ಸದಸ್ಯ ಅಂತ ಸೇರಿಕೊಳ್ತಾನೆ. ನಮಗೇ ಗೊತ್ತಿರಲ್ಲ ಇವ ಅಸುರ ಅಂತ. ಅವ ನಮ್ಮನ್ನೇ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಕೃಷ್ಣನ ಶಕ್ತಿಯಿಂದ ಅಂಥವ್ರನ್ನ ಪತ್ತೆ ಹಚ್ಚಬೇಕು, ಕೃಷ್ಣನ ಅನುಗ್ರಹದಿಂದಲೇ ಅವರನ್ನು ಸಂಹಾರ ಮಾಡಬೇಕು ಅಂತ ಸಂದೇಶವನ್ನು ಭಾಗವತ ಕೊಡ್ತದೆ. ಇನ್ನೊಂದು ಕೃಷ್ಣನ ಮಹಿಮೆ, ಕೃಷ್ಣ ಪರಮಾತ್ಮ ತನ್ನ ಆ ವಯಸ್ಸು ಸಣ್ಣದಿದ್ದಾಗಲೇ 6, 7, 8 ಈ ವಯಸ್ಸುಗಳಲ್ಲೇ ಕೃಷ್ಣ ಅಘಟಿತ ಘಟನಾ ಶಕ್ತಿಯಿಂದ ತನ್ನ ಮಹಿಮೆಗಳನ್ನು ತೋರಿಸಿದ್ದನ್ನು ವರ್ಣನೆ ಮಾಡ್ತಾರೆ. ಕೃಷ್ಣ ಕಾಳಿಂಗ ಮರ್ದನ ಮಾಡಿದ ಅಂತ ಬಹಳ ಪ್ರಸಿದ್ಧ ಕಥೆ. ಅದನ್ನು ಭಾಗವತ ಹೇಗೆ ಹೇಳ್ತದೆ? ವಿಲೋಕ್ಯ ದೂಷಿತಾಂ ಕೃಷ್ಣಾಂ ಕೃಷ್ಣ ಕೃಷ್ಣ ಹಿ ನಾ ವಿಭು. ಸಾಮಾಜಿಕವಾದ ಪರಿಕಲ್ಪನೆ, ಸಮಾಜದ ಬಗ್ಗೆ ಎಷ್ಟು ಕಳಕಳಿ, ಸಜ್ಜನ ಜಗತ್ತಿನ ಮೇಲೆ ಕೃಷ್ಣನಿಗೆ ಎಷ್ಟು ಕಳಕಳಿ ಇತ್ತು ಅಂತ ತಿಳಿತದೆ. ಸಮಾಜದಲ್ಲಿ ಒಂದು ಕಲುಷಿತ ವಾತಾವರಣ ಉಂಟಾಗಿದೆ ಅಂದರೆ ಅದನ್ನು ನಾವು ಪರಿಹರಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಪ್ರೇರಣೆನೂ ಕೊಡ್ತದೆ ಈ ಕಥೆ. ಯಮುನೆ ಹರಿತಾ ಇದ್ದಾಳೆ, ಹರಿಯುವ ನದಿಯಲ್ಲಿ ವಿಷ ಸೇರ್ಕೊಂಡು ಬಿಟ್ಟಿದೆ. ಕಾರಣ ಏನು? ವಿಷ ಸೇರ್ಲಿಕ್ಕೆ ಏನು ಕಾರಣ? ಅಲ್ಲೇ ಇದ್ದಂಥ ಕಾಳಿಂಗ ಸರ್ಪ ಅಂತ ಗೊತ್ತಾಯಿತು. ಯಮುನೆಯ ಮಡುವಿನಲ್ಲಿ ಸೇರಿದ ಕಾಳಿಂಗ ಸರ್ಪ. ಸರ್ಪದ ಬಾಯಲ್ಲಿ ವಿಷ ಬರ್ತದೆ, ನೀರು ವಿಷವಾಗ್ತಿದೆ. ಅದೇ ನೀರನ್ನು ಆಕಳು ಕುಡಿತಾವೆ, ದಡದ ಮೇಲೆ ಮೂರ್ಛೆ ಬೀಳ್ತಾ ಇದ್ದಾವಂತೆ. ಗೋಪಾಲಕರು ನೀರಡಿಕೆ ಆದಾಗೆಲ್ಲ ಅದೇ ನೀರೇ ಕುಡಿತಿದ್ರು, ಉಪಯೋಗಿಸ್ತಿದ್ರು, ಅವರೂ ಮೂರ್ಛೆ ಬೀಳ್ತಿದ್ರು. ಇದು ಇವತ್ತಿನ ಸಮಾಜದಲ್ಲೂ ಆಗ್ತಾ ಇದೆನೋ ಇಲ್ಲೋ? ಎಲ್ಲ ಒಳ್ಳೊಳ್ಳೆ ನದಿಗಳ ನೀರುಗಳನ್ನು ಎಲ್ಲೆಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ ಅಲ್ಲೆಲ್ಲ ನೀರುಗಳನ್ನೆಲ್ಲ ನದಿಗೆ ಬಿಡ್ತಾ ಇದ್ದಾರೆ. ನೀರು ಪೊಲ್ಯೂಟೆಡ್ ಇದೆ ಇವತ್ತು, ಗಾಳಿ ಪೊಲ್ಯೂಟೆಡ್ ಆಗಿದೆ, ಎಲ್ಲ ಕಡೆ ಕಲುಷಿತ. ಇದು ಮುಂದೆ ಇನ್ನೂ ಅನಾಹುತಕ್ಕೆ ಕಾರಣ ಆಗ್ತದೆ. ಬಹಳ ಎಚ್ಚರದಿಂದ ಇರಬೇಕು. ಕೃಷ್ಣ ಅವತ್ತೇ ಆ ಕಥೆ ಮಾಡಿ ತೋರಿಸ್ಬಿಟ್ಟ. ಧಾನ್ಯ ಬೆಳಿಬೇಕಾದ್ರೆ ರೈತರಿಗೂ ನೀರು ಬೇಕು, ಕುಡಿಬೇಕು. ಗೋವುಗಳು, ಪ್ರಾಣಿಗಳು, ಪಶು ಪಕ್ಷಿಗಳು ಅಂದರೂ ನೀರು, ಒಳ್ಳೆ ನೀರು ಬೇಕು. ಗೋಪಾಲಕರು ಉಪಯೋಗಿಸ್ಬೇಕು ಅಂದರೂ ಅದು ಒಳ್ಳೆ ನೀರೇ ಬೇಕು. ಜೀವ ಜಲವೇ ಬತ್ತಿ ಹೋದರೆ, ಜೀವ ಜಲವೇ ಪೊಲ್ಯೂಟೆಡ್ ಆದರೆ ಬದುಕು ಹೇಗೆ ಕಟ್ಕೊಳ್ಬೇಕು? ದುರ್ಭರ ಆಗಲ್ವ?
ಈಗೆಲ್ಲ ಆಗಲೇ ನಾವು ಅನುಭವಿಸ್ತಿದ್ದೇವೆ ತಾನೇ, ಎಲ್ಲ ಸಿಟಿಗಳಲ್ಲಿ ಸ್ಮಾರ್ಟ್ ಅನ್ನೋ ಹೆಸರಿನಲ್ಲಿ ಎಲ್ಲ ರೀಸೈಕ್ಲಿಂಗ್ಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ರೂಪದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಈಗ ರೀಸೈಕ್ಲಿಂಗ್ ವಾಟ್ರು, ಎಂಥ ವಿಚಿತ್ರ ನೋಡಿ ನಮ್ಮ ಸ್ಥಿತಿ. ಕೃಷ್ಣ ಅವತ್ತೇ ಯೋಚನೆ ಮಾಡಿದ, ಯಮುನೆ ವಿಷಮಯವಾದರೆ ಯಾರಿದನ್ನು ಕುಡಿತಾರೆ ಮೂರ್ಛೆ ಬಿದ್ದು ಸತ್ತೋಗ್ತಾರೆ, ಅದನ್ನು ನಿರ್ವಿಷ ಮಾಡಬೇಕು, ವಿಷ ತೆಗಿಬೇಕಿಲ್ಲಿ. ವಿಷ ಇಲ್ಲದಂತೆ ಮಾಡಬೇಕಾದ್ರೆ ಕಾಳಿಂಗ ಸರ್ಪವನ್ನು ಹೊರದೋಡಿಸ್ಬೇಕು. ಅದಕ್ಕೆ ಕೃಷ್ಣ ನೀರಿಗೆ ಧುಮುಕಿದ ಅಂತ ಹೇಳ್ತದೆ. ಕೃಷ್ಣ ನೀರಿಗೆ ಧುಮುಕಿದ ಆಗ ಕಾಳಿಂಗ ಸರ್ಪಕ್ಕೆ ಗೊತ್ತಾಗಲಿಲ್ಲ, ಇವನು ಕೃಷ್ಣ ದೈವ ನಾರಾಯಣ ನನ್ನನ್ನೇ ಇಲ್ಲಿದ ಕಳಿಸ್ಲಿಕ್ಕೆ ಬಂದಿದ್ದಾನೆ, ಮಹಾಪರಾಕ್ರಮಿ ಅಂತ ತಿಳಿಲಿಲ್ಲ ಕಾಳಿಂಗನಿಗೆ. ಬಾಲದಿಂದ ಏಟು ಹಾಕ್ಲಿಕ್ಕೆ ಬಂದ. ಶ್ರೀಕೃಷ್ಣ ಬೆನ್ನೊಡ್ಡಿದ್ದಂತೆ, ಎಷ್ಟು ಏಟು ಹಾಕ್ತಾನೆ ಹಾಕಲಿ ಅಂತ. ಮಹಾನುಭಾವರು ಹೇಳ್ತಾರೆ, ಯಾಕೆ ಏಟು ತಿನ್ನಬೇಕಿತ್ತು ಕೃಷ್ಣ ಆ ಬಾಲದ ಕೈಯಲ್ಲಿ, ಹಾವಿನ ಕೈಯಲ್ಲಿ ಏಟು ಯಾಕೆ ತಿನ್ನಬೇಕಿತ್ತು? ಸೇಹೇಪಿ ಭಕ್ತಸ್ಯ ಮಹಾಪರಾಧಂ. ಕಾಳಿಂಗ ತನ್ನ ಭಕ್ತ ಅಂತ ಕೃಷ್ಣನಿಗೆ ಗೊತ್ತು, ಕಾಳಿಂಗನಿಗೆ ಕೃಷ್ಣ ದೇವರು ಅಂತ ಗೊತ್ತಿಲ್ಲ. ಇದೇ ವ್ಯತ್ಯಾಸ. ಭಕ್ತ ಅಂತ ತನಗೆ ಗೊತ್ತಿದ್ದದ್ದಕ್ಕೆ ಅವನ ಅಪರಾಧ ಸಹಿಸ್ಕೊಳ್ಬೇಕಾದದ್ದು ನನ್ನ ದೀಕ್ಷೆ, ಅದಕ್ಕೆ ಸಹಿಸ್ಕೊಂಡ ಅಂತ ಹೇಳ್ತಾರೆ. ನಾನು ಯಾರು ಅಂತ ಗೊತ್ತಾದ ಮೇಲಾದರೂ ಏಟು ಹಾಕೋದು ಬಿಡ್ತಾನೆ, ಅಪರಾಧ ಬಿಡ್ತಾನಲ್ಲ ಮಾಡೋದು. ಅಲ್ಲಿವರೆಗೂ ಏಟು ಹಾಕಿದರೂ ಪರವಾಗಿಲ್ಲ, ನನ್ನ ಭಕ್ತ ಅಂತ ಸಹಿಸ್ಕೊಂಡ ಅಂತದೆ ಭಾಗವತ. ಏನಿದರ ಸಂದೇಶ? ನಾವು ಕಾಳಿಂಗರಂತೆ ಸ್ವಲ್ಪ ದಿವಸ ಇರ್ತೇವೆ, ದೇವರ ಬಗ್ಗೆ ಸರಿಯಾಗಿ ಪರಿಚಯ ಮಾಡಿಕೊಳ್ಳದೆ ಮೊದಲನೇ ಹಂತದಲ್ಲಿ ಒಂದಿಷ್ಟು ಅಪರಾಧ ಮಾಡಿದರೆ ದೇವರು ಸಹಿಸ್ಕೋತಾನಂತ, ಅಡ್ಡಿ ಇಲ್ಲ, ನನ್ನ ಭಕ್ತನೇ ಅಲ್ಲ ಅಂತ. ಅದನ್ನೇ ವ್ಯಸನ ಮಾಡಿಕೊಂಡ್ರೆ ಹೇಗಿದ್ದರೂ ಸಹಿಸ್ಕೋತಾನಲ್ಲ ರೀ, ದೇವರಲ್ವೇ, ಹೇಗಿದ್ದರೂ ಸಹಿಸ್ಕೋತಾನಲ್ಲ, ಅದನ್ನು ವ್ಯಸನ ಮಾಡಿಕೊಂಡ್ರೆ ಅಪರಾಧ ದೊಡ್ಡದಾಗ್ತದೆ. ಅದು ಬೇಡ ಅಂತದೆ. ಇವನಿಗೆ ಆ ಹೊಡೆಯುವ ವ್ಯಸನ ಹೆಚ್ಚಾಯಿತು, ಮೇಲಿಂದ ಮೇಲೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ. ಒಂದು ಸಲ ಕೃಷ್ಣ ಬಾಲ ಎತ್ತಿ ಹೊಡೆಯುವಾಗ ಕಾಳಿಂಗನ ಬಾಲ ಎಡಗೈಯಲ್ಲಿ ಹಿಡದೇ ಬಿಟ್ಟ. ಬಾಲ ಹಿಡಿದ್ನಲ್ಲ ಅಂತ ಹೆಡೆ ಎತ್ತಿ ಹೊಡಿಲಿಕ್ಕೆ ಬಂದ. ಕೃಷ್ಣ ಮೇಲೆ ಹಾರಿದ, ಹೆಡೆಗಿಂತ ಮೇಲೆ ಹಾರಿದಾಗ ಹೆಡೆಗೆ ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ, ಹೆಡೆ ಮೇಲೆ ನಿಂತುಬಿಟ್ಟ. ನಿಂತು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಕೃಷ್ಣನ ಕುಣಿತ ಪ್ರಾರಂಭ ಆದಾಗ ಬ್ರಹ್ಮದೇವರು, ರುದ್ರದೇವರು, ಹನುಮಂತ, ಗೋಪಾಲಕರು, ಗೋಪಿಕಾ ಸ್ತ್ರೀಯರು, ಭೂಮಿಯಲ್ಲಿ ಯಾರೆಲ್ಲ ಇದ್ದರೋ ಅವರೆಲ್ಲ ಆ ಸಮಯದೊಳಗೆ ಗೊಲ್ಲ ಬಾಲಕರೆಲ್ಲ ಅಲ್ಲಿ ಸುತ್ತುವರೆದು ನಿಂತುಕೊಂಡ್ರಂತೆ. ಓಡೋಡಿ ಬಂದು ಕೃಷ್ಣ ಏನೋ ಕುಣಿತಿದ್ದಾನಲ್ಲ ಹಾವಿನ ಮೇಲೆ, ನೋಡೋಣ. ಬ್ರಹ್ಮಾದಿ ದೇವತೆಗಳು ಆಕಾಶದಲ್ಲಿ ಬಂದಿದ್ದಾರೆ. ಒಬ್ಬ ಡೊಳ್ಳು, ಬ್ರಹ್ಮ ಬರುವಾಗ ಡೊಳ್ಳು ತಂದಿದ್ದಂತೆ, ಮೃದಂಗ ಅಂತ ಕರೀತಾರೆ, ಒಳ್ಳೆ ವಾದ್ಯ ಅದು. ನರ್ತನ ಮಾಡಲಿಕ್ಕೆ ಮೃದಂಗ ಬೇಕೇ ಬೇಕು. ಹಾಗಾಗಿ ಮೃದಂಗ ತಂದಿದ್ದಾನೆ ಬ್ರಹ್ಮ. ಅದು ಎಲ್ಲಿದ ತಂದಿದ್ನೋ ಏನೋ ಮಹಾರಾಯ, ಮೃದಂಗ ತಗೊಂಡು ಬಂದ. ಆಂಜನೇಯ ಕಿಂಪುರುಷ ಖಂಡದಿಂದ ಹಾರಿ ಆ ಯಮುನೆಯ ದಡದ ಹತ್ರ ಬಂದಿದ್ದಾನಂತೆ. ಕೃಷ್ಣನ ನರ್ತನ ಶುರು ಆಗ್ತದೆ, ನಾನು ಸಂಗೀತ ಸೇವಾ ಅವಧಾರಯ ಅಂತ ಸಂಗೀತ ಸೇವೆ ನಾನು ಮಾಡ್ತೇನೆ ಅಂತ ಬಂದಿದ್ದಾನೆ. ಕೈಲಾಸದಲ್ಲಿದ್ದಂತಹ ಪರಮಶಿವ ಕೈಯಲ್ಲಿ ತಾಳ ತಂದಿದ್ದ. ತಾಳ, ಮೃದಂಗ, ಒಬ್ಬ ಗಾನ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಳಗತಿ ಕಪರ್ಜಿ ನನರ್ಥ ಗೋಪಾಲಕ ಬಾಲಮೌಲಿ. ಕೃಷ್ಣ ಪಕ್ಕವಾದ್ಯ ಸೇವೆ ಮಾಡಲಿಕ್ಕೆ ಬಂದ ಮೇಲೆ ಮತ್ತಷ್ಟು ಕುಣಿತವನ್ನು ಹೆಚ್ಚು ಮಾಡಿದ್ದಂತೆ. ಯಾವಾಗಲೂ ಅಷ್ಟೇ, ಪಕ್ಕವಾದ್ಯ ಸೇವೆ ಮಾಡೋರು ಒಳ್ಳೆಯವರು ಸಿಕ್ಕಿಬಿಟ್ರೆ ಗಾನ ಮಾಡೋರಿಗೆ ಹಾಗೂ ನರ್ತನ ಮಾಡೋರಿಗೆ ಈ ಪರಿವಾರ ಚೆನ್ನಾಗಿರಬೇಕು. ಪರಿವಾರ ಸರಿ ಇಲ್ಲ ಅಂದರೆ ಕೆಲಸ ಕೆಡ್ತು ಅಂತ ಅರ್ಥ. ಉಪನ್ಯಾಸಕ್ಕೆ ಅಂತ ಹೋಗ್ತದೆ, ಮೈಕೇ ಸರಿ ಇರಲ್ಲ. ಎಷ್ಟು ಒದರಿದರೆ ಎಫೆಕ್ಟ್ ಆಗಲ್ಲ ಯಾರ ಮೇಲೂ ಕೂಡ. ಆವಾಗ ಮೈಕ್ ಚೆನ್ನಾಗಿರಬೇಕು, ಸೌಂಡ್ ಬಾಕ್ಸ್ ಚೆನ್ನಾಗಿರಬೇಕು. ಹಾಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋದರೆ ಅದಕ್ಕೆ ಬೇಕಾದ ಸಲಕರಣೆಗಳೆಲ್ಲ ಚೆನ್ನಾಗಿರಬೇಕಂದ್ರೆ ಒಳ್ಳೆ ಕೆಲಸ ಆಗ್ತದೆ. ಅಡುಗೆ ಮಾಡಲಿಕ್ಕೆ ಅಂತ ಹೇಳಿರ್ತಾರೆ, ಪಾತ್ರೆನೇ ಸರಿಯಾದ ಸಿಗಲ್ಲ, ಮುಗೀತಲ್ಲ ಕತೆ. ಒಲೆನೇ ಸರಿಯಾದದ್ದಿರಲ್ಲ,
ಎಲ್ಲ ಸರಿ ಇದ್ದರೂ ಸಾಮಾನ್ಯ ಸರಿಯಾಗಿರಲ್ಲ ಅಂದರೆ ಮುಗೀತಲ್ಲ ಅಡುಗೆ ಕತೆ. ಅದು ಏನು ರುಚಿ ಆಗ್ತದೆ? ಪರಿವಾರ ಚೆನ್ನಾಗಿದ್ದರೆ ಒಳ್ಳೆ ಸಂಗೀತಕ್ಕೆ, ಅಲ್ಲಿ ನಡೆಯುವ ಉತ್ಸವಕ್ಕೆ ಮೆರುಗು ಬರ್ತದೆ. ಕೃಷ್ಣ ನರ್ತನ ಪ್ರಾರಂಭ ಮಾಡಿದಾಗಲೇ ಇವರೆಲ್ಲ ಬಂದದ್ದನ್ನು ನೋಡಿ ನನ್ನ ಪರಿವಾರ ಚೆನ್ನಾಗಿದೆ, ಸಾಥ್ ಕೊಡ್ತಿದೆ, ಇವತ್ತಿನ ನರ್ತನ ಸಾಮಾನ್ಯದ್ದಲ್ಲ, ಮತ್ತಷ್ಟು ಮಾಡ್ತೀನಿ ಅಂತ ಮಾಡೇ ಮಾಡಿದ. ಎಷ್ಟು ಮಾಡಿದ ಅಂದರೆ ಆ ಕಾಳಿಂಗನ ಬಾಯಿಯಲ್ಲಿ ವಿಷ ಇತ್ತಲ್ಲ, ಅದು ಪೂರ್ಣ ಕಕ್ಕೋ ಅಷ್ಟು ಮಾಡಿದ. ಕಕ್ಕಿದ ಯಾವ ಹೆಡೆ ಎತ್ತಾನೆ ಆ ಹೆಡೆ ತುಳಿತಾನೆ, ಯಾವ ಹೆಡೆ ಎತ್ತಾನೆ ಆ ಹೆಡೆ ತುಳಿತಾನೆ. ತಚ್ಚಿತ್ರ ತಾಂಡವ ವಿರುಗ್ಣ ಫಣಾತ ಪತ್ರ ರಕ್ತಂ ಮುಖೈರ್ವುರುವಪನ್ ನೃಪ ಆ ಜಗಾಮ. ರಕ್ತಂ ಮುಖೈರ್ವುರುವಪನ್, ರಕ್ತ ಕಾರಿ ದೇಹ ಎಲ್ಲ ಭಗ್ನ ಗಾತ್ರ, ಜರ್ಜರಿತನಾದ ಕಾಳಿಂಗ. ಆದರೆ ಕೃಷ್ಣನ ನರ್ತನ ಇನ್ನೂ ನಡೀತಾ ಇದೆ ಉತ್ಸಾಹದಲ್ಲಿ. ಅಷ್ಟರಲ್ಲಿ ಕಾಳಿಂಗನ ಪತ್ನಿಯರಿದ್ದರು, ನಾಗಪತ್ನಿಯರು. ಅವ್ರ ಮೇಲೆ ಬಂದು ಕೈಯಲ್ಲಿ ಹಾರ ಹಿಡಿದು ಕೃಷ್ಣನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಾರ್ಥನೆ ಮಾಡ್ತಾರೆ, ಹೀಗೆ ನರ್ತನ ಮುಂದುವರಿಸಿದರೆ ಕೃಷ್ಣ ನಮಗೆ ಮಾಂಗಲ್ಯಕ್ಕೆ ಕುತ್ತು ಬರ್ತದೆ ಅಂದ್ರಂತೆ. ಮಾಂಗಲ್ಯ ಹೊರಟೋಗ್ತದೆ. ಯಾಕೆ? ನೀನು ನರ್ತನ ಜೋರಾಗಿ ಮಾಡ್ತಿ, ನಮ್ಮ ಯಜಮಾನ ಸಾಯ್ತಾನೆ. ಯಜಮಾನ ಸತ್ತ ಅಂದರೆ ಸ್ತ್ರೀಯರಿಗೆ ಮಾಂಗಲ್ಯ ಹೋಯ್ತಲ್ಲ, ಇದಕ್ಕೆ ಹೊಣೆ ನೀನಾಗ್ತಿ ಅಂದ್ರಂತ. ತಕ್ಷಣ ಕೃಷ್ಣ ನಿಲ್ಲಿಸೇ ಬಿಟ್ಟ ಕೃಷ್ಣ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ಕೃಷ್ಣನ ನೀತಿಯನ್ನು ಅರ್ಥ ಮಾಡಿಕೊಳ್ಬೇಕು, ಕೃಷ್ಣನ ಭಕ್ತ ವಾತ್ಸಲ್ಯವನ್ನು ಚಿಂತನೆ ಮಾಡಿಕೊಳ್ಬೇಕು. ಎಂಥ ಕಥೆ ನೋಡಿ, ಕಾಳಿಂಗ ಮರ್ದನದ ಕಥೆ. ಸದಾ ಮನಸ್ಸಿನಲ್ಲಿ ಅನುಸಂಧಾನಕ್ಕೆ ಬರಬೇಕು, ಕಾಳಿಂಗ ಮರ್ದನ ಮಾಡಿದವ ಅಂತ. ಏನು ನೀತಿ ಅಂದರೆ, ಆ ನಾಗಪತ್ನಿಯರು ಹೇಳ್ತಾರೆ, ಕೃಷ್ಣ ದಂಡನಾಯಕ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವವನು ಅಂತ ಅರ್ಥ ದಂಡನಾಯಕ ಅಂದರೆ. ಕಾಳಿಂಗ ಪತ್ನಿಯರು ಕೇಳ್ತಾರೆ, ನಮ್ಮ ಯಜಮಾನ ತಪ್ಪು ಮಾಡಿದ್ದಾನೆ, ಶಿಕ್ಷೆ ವಿಧಿಸಲಿಕ್ಕೆ ಅಂತ ನೀನು ಅವತಾರ ಮಾಡಿ ಬಂದಿದ್ದಿ, ವಿಧಿಸಿದಿ, ಇದುವರೆಗೂ ವಿಧಿಸಿದಿ ಶಿಕ್ಷೆ, ತುಳಿದಿ. ಇನ್ನು ಮುಂದೇನಾದರೂ ಹಾಗೆ ತುಳಿದ್ರೆ ಅವನಿಗೆ ದಂಡ ಹಾಕುವ ನೆಪದಲ್ಲಿ ತಪ್ಪು ಮಾಡದೇ ಇರೋ ನಮಗೆ ದಂಡ ಹಾಕ್ತದೆ ಅಂತ ಕೇಳ್ಕೊಂಡ್ರಂತೆ. ಅಂದರೆ ಇದು ಕೃಷ್ಣನ ದಂಡ ನೀತಿಯ ಕಥೆ ಅಂತ ಚಿಂತನೆ ಮಾಡಬೇಕು. ಯಥಾಪರಾಧಂ ನನು ದಂಡದಾತ ಅಂತಾರೆ. ದೈವ ನಮಗೆಲ್ಲ ಶಿಕ್ಷೆ ಕೊಡ್ತದೆ, ಇಲ್ಲ ಅಂತಲ್ಲ. ನಾವೇ ಮಾಡಿದ ತಪ್ಪಿಗೆ ದೇವರು ನಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಸ್ವಲ್ಪ ತಡವಾಗಿ ಕೊಡ್ಬೋದು ಕೆಲವು ಶಿಕ್ಷೆ, ಕೆಲವು ಈಗಲೇ ಕೊಡ್ಬೋದು, ಕೆಲವೊಂದನ್ನು ಕನಸದಲ್ಲಿ ಕೊಡ್ತಾನೆ. ಅದರಲ್ಲೂ ಭಗವಂತ ಭಾರಿ ಕರುಣಾಶಾಲಿ. ಕೆಲವೊಂದನ್ನು ಕನಸಿನಲ್ಲಿ ಕೊಡ್ತಾನೆ, ನನಸಿನಲ್ಲಿ ಕೊಡ್ತಾನೆ, ಕೆಲವು ತಡವಾಗಿ ಕೊಡ್ತಾನೆ, ಕೆಲವೊಂದನ್ನು ಸ್ವಲ್ಪ ಕೊಡ್ತಾನಂತೆ, ಒಂದು ಚೂರೇ ಕೊಡ್ತಾನೆ. ಯಾಕಂದರೆ ಪೂರ್ಣ ಕೊಟ್ಟರೆ ಅನುಭವಿಸ್ಲಿಕ್ಕೆ ಶಕ್ತಿ ಇರಲ್ಲ ಅಂತ ನಿಧಾನ ಕೊಡ್ತಾನಂತೂ. ದಂಡೋ ದಮಯಿತಾಂಬರಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವಿಗೆ ಒಂದು ನಾಮವೇ ಇದೆ. ಏನಂತ? ಅದು ದಂಡ. ಏನು ದಂಡ ಅಂದರೆ ಮನೆಯಲ್ಲಿ ಮಡಿಗೋಲು ಅಂತ ಇಟ್ಟಿರ್ತಾರಲ್ಲ, ಅದಲ್ಲ. ದಂಡ ಅಂದರೆ ಕೆಲವ್ರ ಮನೆಯಲ್ಲಿ ಕೋಲು ಇಟ್ಕೊಂಡಿರ್ತಾರೆ, ಅದಕ್ಕೆ ದಂಡ ಅಂತ. ಅದು ಸಂಸ್ಕೃತದಲ್ಲಿ ಅದಕ್ಕೂ ದಂಡ ಅಂತ ಕರೀತಾರೆ. ಕನ್ನಡದಲ್ಲಿ ವ್ಯಂಗ್ಯವಾಗಿ ಒಂದು ದಂಡ ಅಂತ ಶಬ್ದ ಇದೆ, ವ್ಯಂಗ್ಯವಾಗಿ ಹೇಳ್ತಾರೆ. ಏನೂ ಕೆಲಸಕ್ಕೆ ಬರದೇ ಹೋದರೆ ಆವಾಗ ಬೈಯುವಾಗ ಏನಿದೆಯೋ ಮನೆಯೊಳಗೆ ಎಲ್ಲದಕ್ಕೂ ದಂಡ ನೀನು ಅಂತ. ಅದು ಆ ದಂಡನೂ ಅಲ್ಲ, ಈ ದಂಡನೂ ಅಲ್ಲ. ನಿಜವಾದ ದಂಡ ಅಂದರೆ ಸಂಸ್ಕೃತ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ಶಾಸ್ತ್ರಗಳಲ್ಲಿ ಒಂದು ನೀತಿ ಶಾಸ್ತ್ರಕ್ಕೆ ದಂಡ ನೀತಿ ಅಂತ ಇದೆ. ಇವತ್ತು ಇಂಡಿಯನ್ ಪೆನಲ್ ವ್ಯವಸ್ಥೆ IPC ಅಂತ ಹೇಳ್ತಾರಲ್ಲ, ಅಂದರೆ ಭಾರತೀಯ ದಂಡ ಸಂಹಿತೆ ಅಂತ ವ್ಯವಸ್ಥೆ ಇದೆ. ಹಾಗೆ ಶಾಸ್ತ್ರಗಳಲ್ಲಿ ದಂಡ ನೀತಿ ಅಂತಿದೆ. ಆ ದಂಡನೇ ಕೃಷ್ಣ ಅಂತ ಅರ್ಥ. ಆ ದಂಡ ನೀತಿಯನ್ನು ಜಗತ್ತಿಗೆ ಪ್ರಸ್ತುತಪಡಿಸಿದವ. ಅಪರಾಧಕ್ಕೆ ಹೆಚ್ಚೂ ಅಲ್ಲ, ಅಪರಾಧಕ್ಕೆ ಕಡಿಮೆನೂ ಅಲ್ಲ, ತಕ್ಕ ಶಾಸ್ತಿಯನ್ನು ಮಾಡ್ತಾನೆ.
ಈ ಅರ್ಥದಲ್ಲಿ ದಂಡ ಅಂತ ದೇವರಿಗೆ ಹೆಸರು. ಯಾವ ರಾಜ್ಯದಲ್ಲಿ ದಂಡ ಚೆನ್ನಾಗಿರ್ತದೆ ಅಲ್ಲಿ ಸಂಪತ್ತು ಚೆನ್ನಾಗಿರ್ತದೆ ಅಂತ ಅರ್ಥಶಾಸ್ತ್ರ ಹೇಳ್ತದೆ. ಯಾವ ರಾಜ್ಯದೊಳಗೆ ದಂಡ ನೀತಿ ಸರಿಯಾಗಿಲ್ಲ ಆ ರಾಜ್ಯದೊಳಗೆ ಅರ್ಥಶಾಸ್ತ್ರ ಸಂಪತ್ತಿರಲ್ಲ, ಅದು ಕೈ ತಪ್ಪಿ ಹೋಗ್ತದೆ. ಎಲ್ಲಿ ಹಿಂದೆ ಧರ್ಮರಾಜನ ಕಾಲದಲ್ಲಿ ಯಥೇಚ್ಛ ಸಂಪತ್ತು ಕೂತಲ್ಲೇ ಬರ್ತಿತ್ತಂತೆ. ಹೇಗೆ ಬರ್ತಿತ್ತು? ಎಲ್ಲರೂ ಕಪ್ಪ ಒಪ್ಪಿಸ್ತಾ ಇದ್ರಂತೆ ನಿಯತವಾದ ಕಾಲಕ್ಕೆ. ಯಾಕೆ ಅಂದರೆ ದಂಡ ಸರಿ ಇತ್ತು ಅಂತ ಅರ್ಥ. ದಂಡೋ ವಿಷ್ಣು ದಂಡೋ ಲಕ್ಷ್ಮೀ ಅಂತ ಹೇಳ್ತಾರೆ ಮಹಾಭಾರತದೊಳಗೆ. ದಂಡ ಅಂದರೆ ವಿಷ್ಣು ಅಂತೆ, ದಂಡ ಅಂದರೆ ಮಹಾಲಕ್ಷ್ಮಿ ಅಂತೆ. ನಮ್ಮ ಮನೆಗಳೊಳಗೆ ನಾವೇ ಮಾಡುವ ಅಪರಾಧಗಳಿಗೆ ನಾವೇ ಒಂದರ್ಥದಲ್ಲಿ ಪಶ್ಚಾತ್ತಾಪಪಟ್ಟು ಶಿಕ್ಷೆ ಅನುಭವಿಸಿದ್ವಿ ಅಂದರೆ ಲಕ್ಷ್ಮಿ ತಾನಾಗೆ ಒಲಿತಾಳೆ ಅಂತ ನೀತಿಶಾಸ್ತ್ರ ಅರ್ಥಶಾಸ್ತ್ರ ಹೇಳ್ತದೆ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರೆಲ್ಲ ಕೃಷ್ಣನನ್ನು ನೀನು ದಂಡ ಅಂತ ಪ್ರಾರ್ಥನೆ ಮಾಡುವಾಗ ನ್ಯಾಯೋ ಹಿ ದಂಡ ಕೃತಕಿಲ್ಬಿಷೆ ಅಂತ ಹೇಳ್ತಾರೆ. ನಮ್ಮ ಯಜಮಾನ ಅಪರಾಧ ಮಾಡಿದ್ದು ನಿಜ, ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡ್ತಾ ಇದ್ದಿ, ನೀನು ದಂಡನಾಯಕ ನಿಜ, ಆದರೆ ಅಪರಾಧನೇ ಮಾಡದೇ ಇರುವ ನಮ್ಮಂಥವರಿಗೆ ಶಿಕ್ಷೆ ಯಾಕೆ ಕೊಡ್ತಿ ಅಂತ ಕೇಳಿದರೆ ಕೃಷ್ಣ ಅಲ್ಲಿಗೆ ನರ್ತನೆ ನಿಲ್ಲಿಸೇ ಬಿಟ್ಟ. ಅವರ ಮಂಗಲ್ಯಕ್ಕೆ ನಾನು ಕಂಟಕನಾಗಲಾರೆ ಅಂತ ತೋರಿಸಿ ನಿಲ್ಲಿಸಿ ಆಮೇಲೆ ಹೇಳ್ತಾನೆ ಸರ್ಪಕ್ಕೆ, ನೀನು ಈ ಮಡುವಿನಲ್ಲಿರಬೇಡ ಇನ್ಮೇಲೆ ಎಂದ. ನಾನು ಎಲ್ಲಿ ಹೋಗಲಿ ಎಂದ ಅವನು. ಯಮುನೆಯ ಮಡು ಬಿಟ್ಟು ಹೋಗ್ತೇನೆ ಅಂದರೆ ಸಾಕು, ನನ್ನನ್ನು ತಿನ್ನಲಿಕ್ಕೆ ಅಂತ ಗರುಡ ಬರ್ತಾನೆ ಅಂತ. ಅವನಿಗೆ ಗರುಡನ ಭಯ, ಕಾಳಿಂಗ ಸರ್ಪಕ್ಕೆ ಗರುಡನ ಭಯ ಇತ್ತಂತೆ. ಆಗ ಕೃಷ್ಣ ಹೇಳ್ದ, ಇದುವರೆಗೂ ನರ್ತನ ಮಾಡಿದ್ರಿಂದ ನನ್ನ ಪಾದದ ಚಿಹ್ನೆಯೆಲ್ಲ ನಿನ್ನ ಮೇಲೆ ಮೂಡಿದೆ, ಹೆಡೆ ಮೇಲೆ ಮೂಡಿದೆ, ಇನ್ನೇನು ಆ ಗರುಡ ನಿನ್ನನ್ನು ಭಯಪಡಿಸ್ಲಾರ ತಿನ್ನಲಾರ. ಇದು ಒಂದು ಸಂದೇಶವೇ. ದೇವರ ಪಾದದ ಚಿಹ್ನೆ ಯಾರ ಹಣೆ ಮೇಲೆ ಮೂಡುತ್ತದೋ ಅವರಿಗೆ ಯಾವತ್ತೂ ಕೂಡ ಗರುಡನ ಭಯ ಇಲ್ಲ ಅಂದರೆ ಸಂಸಾರದ ಭಯ ಇಲ್ಲ ಅಂತ ಅರ್ಥ. ನಿರ್ಭಯರಾಗಿ ಹೋಗ್ಲಿಕ್ಕೆ ಬರ್ತದೆ ಅವರು. ಹಾಗಾಗಿ ಆ ಸಂದೇಶವನ್ನು ಕೊಡ್ತು. ಅಲ್ಲಿದ ಎಲ್ಲಿ ಹೋಗಲಿ ಎಂದದ್ದಕ್ಕೆ ಜನವಸತಿ ಇಲ್ಲದೆ ಇರುವ ಪ್ರದೇಶಕ್ಕೆ ಹೋಗು. ರಮಣಕ ಅಂತ ಒಂದು ದ್ವೀಪವನ್ನು ನಿರ್ದೇಶ ಮಾಡಿದ. ಜನವಸತಿ ಇಲ್ಲ, ಅಲ್ಲಿ ಹೋಗಿ ಸೇರ್ಕೋ. ಅಲ್ಲಿ ನಿನ್ನ ವಿಷದ ಬಾಧೆ ಯಾರಿಗಾಗಲಾರ್ದು. ಇಲ್ಲಿ ಜನನಿಬಿಡ ಪ್ರದೇಶ, ನೀರೆಲ್ಲರೂ ಉಪಯೋಗಿಸ್ತಾರೆ, ಆಕಳು ಕುಡಿತಾವೆ, ಗೋಪಾಲಕರು ಕುಡಿತಾರೆ. ನೀನು ವಿಷ ಉಗುಳ್ತಾ ಇದ್ದರೆ ಸಮಾಜದಲ್ಲಿ ಏನು ಆಗಬೇಡ, ಅದಕ್ಕೆ ನೀನು ಇಲ್ಲಿರಬೇಡ ಅಂತ ಅವನಿಗೆ ಜಾಗ ಖಾಲಿ ಮಾಡಿಸಿದ್ದಂತೆ. ಹೀಗೆ ಕೃಷ್ಣ ಸಪತ್ನೀಕನಾಗಿ ಕಾಳಿಂಗನನ್ನು ಅಲ್ಲಿಂದ ಕಳಿಸಿಕೊಟ್ಟ. ನೀರಿನಲ್ಲಿ ವಿಷ ತೆಗಿಬೇಕಲ್ಲ ಈಗ, ಅದನ್ನು ಹೇಗೆ ಮಾಡಿದ? ಕರ್ಷತಿ ಇತಿ ಕೃಷ್ಣ, ಕಣ್ಣಿನ ದೃಷ್ಟಿಯನ್ನು ನೀರಿನ ಮೇಲೆ ಹಾಕಿದ್ದಂತೆ. ಕೃಷ್ಣನ ಕಣ್ಣಿನ ದೃಷ್ಟಿಯ ಶಕ್ತಿ, ಆ ಶಕ್ತಿನೇ ಅದ್ಭುತ. ನೀರಿನೊಳಗೆ ಸೇರಿದ ವಿಷ ಎಲ್ಲ ಆಕರ್ಷಿತ ಆಯಿತು. ಕೃಷ್ಣನ ಕಣ್ಣೇ ವಿಷವನ್ನು ಆಕರ್ಷಣೆ ಮಾಡಿಬಿಡ್ತು. ನಿರ್ವಿಷವಾಯಿತು, ನೀರು ಸ್ವಚ್ಛ ಆಯಿತು. ಸ್ವಚ್ಛವಾದ ನೀರನ್ನು ಎಲ್ರಿಗೂ ಉಪಯೋಗಿಸುವ ಹಾಗೆ ಮಾಡಿಕೊಟ್ಟ. ಇಷ್ಟು ಕಥೆಯನ್ನು ದಶಮಸ್ಕಂದದಲ್ಲಿ ನಮ್ಮ ಕಣ್ಣು ಮುಂದೆ ವರ್ಣಿಸುವಂತೆ, ಕಟ್ಟುವಂತೆ ವರ್ಣನೆ ಮಾಡ್ತಾರೆ. ಕಣ್ಣಿಗೆ ಕಟ್ಟುವಂತೆ ನಾವು ಅದನ್ನು ಸಂದೇಶವಾಗಿ ಚಿಂತನೆ ಮಾಡ್ಬೋದು. ನಮ್ಮ ಅಂತಃಕರಣವೇ ಯಮುನೆಯ ನೀರಿನ ಮಡು. ಒಳಗೆ ಸೇರಿಕೊಂಡ ನಾನು ಅನ್ನೋ ಅಹಂಕಾರವೇ ಕಾಳಿಂಗ ಸರ್ಪ. ಶ್ರೀಕೃಷ್ಣ ಮರ್ದನ ಮಾಡಿದ್ದು ಬರೀ ಸರ್ಪವನ್ನಲ್ಲ, ನಮ್ಮೊಳಗೆ ಸೇರಿಕೊಳ್ತಾ ಇರುವ ನಾನು ಅನ್ನೋ ಅಹಂಕಾರದ ಸರ್ಪವನ್ನು ಅಂತ ತಿಳಿಬೇಕು. ಆ ಸರ್ಪದ ಮರ್ದನ ಕೃಷ್ಣ ಮಾಡಿದ ಮೇಲೆ ಅಲ್ಲಿದ ಓಡಿಸಿದ್ದಕ್ಕೆ ನೀರೆಲ್ಲ ನಿರ್ವಿಷವಾಗೋ ಹಾಗೆ ಮಾಡಿದ. ನಿಮ್ಮೆಲ್ಲರ ಅಂತಃಕರಣ ಕೃಷ್ಣನ ಈ ಕಥೆಯ ಶ್ರವಣದಿಂದ ಆ ಅಹಂಕಾರ ಅದೂ ದೂರ ಆಗ್ತದೆ. ಅಂತಃಕರಣ ಅದು ಮಲಿನವಾಗಿತ್ತು ವಿಷಯದ ವಿಷದಿಂದ, ಅದೂ ಕೂಡ ಪರಿಶುದ್ಧವಾಗ್ತದೆ ಅಂತ ಸಂದೇಶವನ್ನು ಕೊಡ್ತಾರೆ. ಯಾರ ಅಂತಃಕರಣ ಶುದ್ಧವಾಗಿರ್ತದೆ ಅವರಲ್ಲಿ ಒಳ್ಳೆಯ ವಿಷಯಗಳು ಬರಲಿಕ್ಕೆ ಸಾಧ್ಯ. ಅವರಲ್ಲಿ ದೇವರ ಸನ್ನಿಧಾನ, ದೇವರ ಧ್ಯಾನ, ಒಳ್ಳೆಯ ಕಾರ್ಯ, ಒಳ್ಳೆಯ ಆಲೋಚನೆ ಎಲ್ಲ ಬರ್ತದೆ. ಮನಸ್ಸೇ ಕೆಡಿಸ್ಕೊಂಡಿದ್ದರೆ
ಸಮಾಜದೊಳಗೆ ಎಲ್ಲಿಯೂ ಬೆರೆಯಲ್ಲ ಆ ಥರದ ವ್ಯಕ್ತಿ. ಮನೆಯೊಳಗೂ ಪೂರ್ಣವಾಗಿರಲ್ಲ. ಅವನಿಗೆ ತಳಮಳ ತಪ್ಪಿದ್ದಲ್ಲ. ಮನಸ್ಸು ಪರಿಶುದ್ಧವಾಗಿರಬೇಕಂತೆ. ಎಲ್ಲೇ ಹೋಗಲಿ, ಏನೇ ಮಾಡಲಿ, ಆದರೆ ಮನಸ್ಸು ಮಾತ್ರ ಪರಿಶುದ್ಧವಾಗಿರಬೇಕು. ಇದನ್ನು ನಾವು ಕಾಪಾಡಿಕೊಳ್ಬೇಕು. ನಮ್ಮ ಶಕ್ತಿಯಿಂದ ಮನಸ್ಸನ್ನು ಶುದ್ಧಗೊಳಿಸ್ಲಿಕ್ಕೆ ಆಗದಿದ್ದರೆ ಕೃಷ್ಣನ ಈ ಚರಿತ್ರೆಯನ್ನು ಕೇಳಿ ಆದರೂ ಅವರನ್ನು ಶರಣು ಹೋಗಬೇಕು. ಹೇಳ್ತಾನೆ ಕೃಷ್ಣ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಭಗವದ್ಗೀತೆಯಲ್ಲಿ. ಅದಕ್ಕೆ ಹೇಳ್ದ, ನಿನ್ನ ಮನಸ್ಸು, ನಿನ್ನ ಇಂದ್ರಿಯ ನಿನ್ನ ಹತೋಟಿಗೆ ಬರ್ತಾ ಇಲ್ಲ ಅಂತ ಅನ್ನಿಸ್ತದಲ್ಲ, ಈಗಲಾದರೂ ಹೇಳ್ತೇನೆ ಅರ್ಜುನ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನ್ನನ್ನು ಶರಣು ಬಂದುಬಿಡು. ನಿನ್ನ ಮನಸ್ಸನ್ನು ನಿರ್ಮಲಗೊಳಿಸೋ ಕೆಲಸ ನಾನು ಮಾಡ್ತೇನೆ. ಅಂತಃಕರಣ ಪರಿಶುದ್ಧಗೊಳಿಸೋ ಕೆಲಸ ನಾನು ಮಾಡ್ತೇನೆ. ಅಂತಃಕರಣ ಸ್ವಚ್ಛ ಇದ್ದರೆ ಏನಾದರೂ ಸಾಧಿಸಬಲ್ಲ. ಅಂತಃಕರಣ ಸ್ವಚ್ಛ ಇದ್ದರೆ 4 ಜನರಿಗೆ ಉಪಕಾರ ಮಾಡಬಲ್ಲ. ಹೀಗೆ ಈ ಚರಿತ್ರೆ ಬರೀ ನೀರಿನ ಸ್ವಚ್ಛತೆಯನ್ನು ಹೇಳಿದ್ದಲ್ಲ, ಅಂತಃಕರಣದ ಸ್ವಚ್ಛತೆಯನ್ನು ನಮಗೆ ತಿಳಿಸ್ತದೆ ಅಂತ ಅನುಸಂಧಾನ ಮಾಡಬೇಕು. ಇಷ್ಟೇ ಅಲ್ಲದೆ ಶುಕಮುನಿಗಳು ಆ ಕಥೆಯನ್ನು ಮುಂದುವರಿಸಿ ಹೇಳ್ತಾರೆ. ಕಾಳಿಂಗನಿಗೆ ಅಲ್ಲಿ ಇರಲಿಕ್ಕೆ ಅವಕಾಶ ಮಾಡಿದ್ದಾದರೂ ಯಾರು? ಗರುಡ ನೀರಿನೊಳಗಿದ್ದ ಕಾಳಿಂಗನನ್ನು ತಿನ್ನಲಿಲ್ಲ ಯಾಕೆ? ಈ ಚರಿತ್ರೆಯ ಬಗ್ಗೆ ವಿವರಣೆ ಕೊಡ್ರಿ ಅಂತಂದ. ಅದನ್ನೂ ಶುಕಮುನಿಗಳು ಪರಿಚಯ ಮಾಡಿಸ್ತಾರೆ. ಎಂಥೆಂಥ ಕಥೆಗಳು ನಡೆದಿದ್ದಾವೆ ನೋಡಿ ಹಿಂದೆಲ್ಲ. ಹಿಂದೆ ಕಾಳಿಂಗ ಸರ್ಪ ಗರುಡನಿಗೆ ಆಹಾರ ಆಗಬೇಕಾಗಿತ್ತಂತೆ. ಸರ್ಪ ಯಾವ್ಯಾವುದಿದ್ದಾವೋ ಅವೆಲ್ಲ ನನಗೆ ಆಹಾರ ಆಗಲಿ ಅಂತ ಗರುಡ ಸರ್ಪಗಳನ್ನೆಲ್ಲ ನುಂಗಿ ಹಾಕ್ತಾ ಇದ್ದ. ಅದೊಂದು ಕತೆ ವಿಸ್ತಾರವಾಗಿ ಮಹಾಭಾರತದಲ್ಲಿ ಬರ್ತದೆ, ನೋಡಬೇಕದನ್ನು. ಸರ್ಪಗಳಿಗೆ ಯೋಚನೆ ಆಯಿತು, ಇಡೀ ನಮ್ಮ ಕುಲವೇ ಇವನ ಆಹಾರ ಆಗಿಬಿಡ್ತದೋ ಏನೋ ಅಂತ. ಗರುಡನ ಹತ್ರ ಒಪ್ಪಂದ ಮಾಡಿಕೊಂಡು, ಗರುಡ, ನಮ್ಮ ಕುಲನೇ ನಾಶ ಆಗಿಬಿಡ್ತದೆ ಅನ್ನಿಸ್ತದೆ, ನೀನು ಹೀಗೆ ತಿಂತಾ ಇದ್ದರೆ ನಮ್ಮನ್ನು ನಾವಾಗಿ ನಿನ್ನ ಹತ್ರ ಆಹಾರ ರೂಪರಾಗಿ ಸರದಿ ಪ್ರಕಾರ ಬರ್ತೇವೆ ಅಂತ. ಸರದಿಯ ರೂಪದಲ್ಲಿ ಬರ್ತೇವೆ, ಒಬ್ಬೊಬ್ಬರಾಗಿ ಬರ್ತೇವೆ, ನೀನು ಅಷ್ಟರಿಂದ ತೃಪ್ತನಾಗು. ಸರದಿ ಪ್ರಕಾರ ಬರ್ತಾ ಇದ್ದಾರೆ. ಕಾಳಿಂಗಂದೇ ಬಂತಂತೆ ಪಾಳಿ. ಕಾಳಿಂಗನನ್ನು ನುಂಗ್ತೇನೆ ಅಂತ. ಆ ಕಾಳಿಂಗನಿಗೆ ಒಂದು ಹೊಸ ವಿಷಯ ತಿಳಿಸಿದ್ರಂತೆ ಯಾರೋ ಏನೋ. ಹೆಂಗಾದರೂ ಮಾಡಿ ನಿನ್ನ ಸರದಿ ಬಂದಾಗ ನೀನು ತಪ್ಪಿಸ್ಕೊಳ್ಬೋದು ಅಂತ ಹೇಳಿಬಿಟ್ಟಿದ್ರು ಕಾಳಿಂಗನಿಗೆ. ಒಂದು ಹೊಸ ವಿಷಯ ಏನು ಅಂದರೆ, ಈ ರೀತಿ ಸರ್ಪಗಳನ್ನು ತಿನ್ನುವ ಮುಂಚೆ ಮತ್ತೊಂದು ಘಟನೆ ನಡೆದಿತ್ತು. ಬಹಳ ದೊಡ್ಡ ಋಷಿ, ಸಾಮಾನ್ಯ ಋಷಿಗಳಲ್ಲ ಅವರು. ಆ ಋಷಿಗಳು ಸೌಭರಿ ಅಂತ ತಪಸ್ಸು ಮಾಡ್ತಾ ಕೂತಿದ್ದಾರೆ ಯಮುನಾ ನದಿಯ ದಡದಲ್ಲಿ. ಗರುಡನಿಗೆ ಹೀಗೆ ಹಸಿವೆ ಆಗ್ತಾ ಇದೆ. ಆಹಾರ ಹುಡುಕೊಂಡು ಹೋಗುವಾಗ ಆಕಾಶದಲ್ಲಿ ಯಮುನಾ ನದಿಯಲ್ಲಿ ಮಧ್ಯದಲ್ಲಿ ಒಂದು ಮೀನು ಕಂಡಿತು. ದೊಡ್ಡ ಗಾತ್ರದ ಮೀನು. ಹಸಿವೆಗೆ ಈ ಮೀನು ಸಾಕು ಅಂತ ಆಕಾಶದಲ್ಲಿದ್ದ ಗರುಡ ಹಾರಿ ಬಂದು ಆ ಮೀನನ್ನು ತಿಂದುಬಿಟ್ಟ. ಆ ಮೀನಿಗೆ ಪರಿವಾರ ಬಹಳ ಇದ್ವಂತೆ. ಅವೆಲ್ಲ ಕಣ್ಣೀರು ಹಾಕಿ ದುಃಖಪಟ್ಟವು. ಸೌಭರಿಗೆ ಈ ದೃಶ್ಯ ಕಣ್ಣಿಗೆ ಬಿತ್ತು. ಋಷಿಗಳಿಗೆ, ಬ್ರಹ್ಮಋಷಿಗಳವರು ಸಹಜ ಕರುಣಿಗಳು. ಅನ್ಯಾಯವಾಗಿ ಮೀನಿನ ಯಜಮಾನನ್ನೇ ತಿನ್ನಲ್ಲ ಈ ಗರುಡ ಅಂತ ಗರುಡನ ಮೇಲೆ ಅವರಿಗೆ ಕ್ರೋಧ ಬಂತು. ಗರುಡ, ನಿನ್ನ ಹಸಿವೆ ನೀಗಿಸ್ಕೊಳ್ಳಿಕ್ಕೆ ಇಡೀ ಪರಿವಾರವನ್ನು ಅನಾಥ ಮಾಡಿಬಿಟ್ಟಿಯಲ್ಲ, ಇನ್ನೊಮ್ಮೆ ಏನಾದರೂ ನೀನು ಈ ಸ್ಥಳದಲ್ಲಿ ನೀನು ಮೀನು ತಿಂದರೆ ನಿನಗೆ ಸಾವು ಬರಲಿ ಅಂತ ಶಾಪ ಹಾಕಿಬಿಟ್ರು. ಗರುಡನಿಗೆ ಈ ವಿಷಯ ಮುಟ್ತಲ್ಲ, ಸೌಭರಿಗಳು ಶಾಪ ಹಾಕಿದ್ದಾರೆ ಅಂತ. ಆವಾಗಲಿಂದ ಗರುಡ ಆ ಪ್ರದೇಶದ ಕಡೆಗೆ ಹೋಗ್ತಿರಲಿಲ್ಲ. ಆಕಾಶದಲ್ಲಿ ಹೋಗುವಾಗ ನೆನಪಾಗ್ತಿತ್ತು ಅವನಿಗೆ, ಓ ಕೆಳಗಡೆಯಲ್ಲಿ ಶಾಪ ಇದೆ. ಕೆಲವರು ಪ್ರದೇಶಗಳು ನಿಷೇಧಿತ ಅಂತ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ, ನಿಷೇಧಿತ ಪ್ರದೇಶ ಅಂತ. ಅದು ಏನೋ ಕಾರಣ ಬೇರೆ ಇರ್ಬೋದು, ಅದು ಆಮೇಲೆ ವಿಚಾರ ಮಾಡೋಣಂತೆ. ಗರುಡನಿಗೆ ಇದು ನಿಷೇಧಿತ ಪ್ರದೇಶ ಆಗಿಬಿಟ್ಟಿತ್ತು. ಇದನ್ನು ಯಾರೋ ಫೋನ್ ಮಾಡಿ ಕಾಳಿಂಗನಿಗೆ ಹೇಳಿದ್ರಂತೆ. ಅವನ ಮೊಬೈಲ್ ನಂಬರ್ ಸಿಕ್ಕಿತ್ತು ಅನ್ನಿಸ್ತದೆ. ಕಾಳಿಂಗ, ನಾಳೆ ನಿನ್ನ ಸರದಿ ಇದೆ, ಗರುಡ ತಿನ್ಲಿಕ್ಕೆ ಬರ್ತಾನೆ,
ಹೇಗಾದರೂ ಮಾಡಿ ಈ ಪಾಳಿ ತಪ್ಪಿಸ್ಬೇಕು ಅಂದರೆ ನೀನು ಈ ರೀತಿ ಯೋಚನೆ ಮಾಡು. ಕಾಳಿಂಗ ಸರ್ಪಕ್ಕೆ ಹೇಳಿಕೊಟ್ರು, ಯಮುನಾ ನದಿಯ ಇಂಥ ಪ್ರದೇಶಕ್ಕೆ ಹೋಗಿ ಸೇರಿಕೊಂಡ್ರೆ ಗರುಡನೇ ಬರಲಿಕ್ಕೆ ಚಾನ್ಸ್ ಇಲ್ಲ ಅಂತ. ಅಷ್ಟು ಸಾಕಾಯಿತು ನೋಡಿ ಕಾಳಿಂಗನಿಗೆ. ಎಲ್ಲೋ ಇದ್ದ ಕಾಳಿಂಗ ನಾಳೆ ನಂದೇ ಸರದಿ ಅಂತ ಗೊತ್ತಾಗಿ ಇದೇ ಪ್ರದೇಶದ ಯಮುನೆಯ ಮಡುವಿನಲ್ಲಿ ಬಂದು ಸೇರಿಬಿಟ್ಟ. ಬಹಳ ವರ್ಷದ ಹಿಂದಿನಿಂದ ಗರುಡನಿಗೆ ಹೋಗಲಿಕ್ಕೇ ಇಲ್ಲ, ಇವನು ಹೊರಗೆ ಬರ್ತಾ ಇಲ್ಲ, ನೀರೆಲ್ಲ ವಿಷ ಮಾಡ್ತಾ ಇದ್ದ. ಅದಕ್ಕೆ ಕೃಷ್ಣ ಗರುಡನ ಭಯ ಅವನಿಗೆ ಪರಿಹಾರ ಆಗಬೇಕು. ಜನನಿಬಿಡ ದೇಶ ಆದ್ದರಿಂದ ನೀರಿನ ವ್ಯವಸ್ಥೆ ಎಲ್ರಿಗೂ ಅವಕಾಶ ಮಾಡಿಕೊಡಬೇಕು ಕುಡಿಲಿಕ್ಕೆ, ಇಲ್ಲಿರುವ ನೀರಿನ ವಿಷವನ್ನು ಕಳಿಬೇಕು. ಇಷ್ಟು ದೂರದೃಷ್ಟಿಯಿಂದಲೇ ಕೃಷ್ಣ ಕಾಳಿಂಗ ಮರ್ದನವನ್ನು ಮಾಡಿದ ಅಂತ ಕಥೆಯನ್ನು ಶುಕಾಚಾರ್ಯರು ತಿಳಿಸ್ತಾರೆ. ಇದಕ್ಕೂ ಸ್ವಲ್ಪ ಈ ಕಥೆಯನ್ನು ಮೇಲ್ವಿಚಾರ ಮಾಡಿದ ಮಹಾನುಭಾವರು ಇದ್ದಾರೆ, ಭಗವತ್ಪಾದರು. ಅದನ್ನೂ ಯೋಚನೆ ಮಾಡೋಣ. ಭಾಗವತ ಬಹಳ ಶ್ರೇಷ್ಠ ಗ್ರಂಥ. ಗರುಡ ಎತ್ತರದ ಸ್ಥಾನದಲ್ಲಿದ್ದಾನೆ, ಬಹಳ ಎತ್ತರ. ಎಷ್ಟು ಎತ್ತರ ಇದ್ದಾನೆ ಗರುಡ ಕಕ್ಷೆಯಲ್ಲಿ ಅಂತ ನೋಡ್ಬೋದು. ಸೌಭರ್ಯ ಋಷಿಗಳು ಬಹಳ ಕೆಳಗಿನ ಸ್ಥಾನದಲ್ಲಿ, ಅವನಿಗಿಂತ, ನಮಗಿಂತ ಅಲ್ಲ ಅವನಿಗಿಂತ ಋಷಿ ಸ್ಥಾನದಲ್ಲಿ ಬರ್ತಾರೆ. ಸಣ್ಣವರಾದರೆ ದೊಡ್ಡವರಿಗೆ ಶಾಪ ಕೊಡೋದು ಸರಿ ಆಗ್ತದೆಯೇ, ಕೊಟ್ಟರೆ ಅದನ್ನು ಅವ್ರು ಪಾಲನೆ ಮಾಡಬೇಕೇ ಅಂತ ಪ್ರಶ್ನೆ. ಸ್ವಲ್ಪ ಪುರಾಣದ ಒಳಗಿಳಿದು ಆಲೋಚನೆ ಮಾಡುವ ಪದ್ಧತಿ. ಇದನ್ನು ಡಿಬೇಟ್ ಅಂತ ಕರಿಬೋದು ಬೇಕಂದರೆ. ಇವತ್ತೆಲ್ಲ ಕೆಲಸಕ್ಕೆ ಬರಲಾರ್ದ ಟಿ ವಿ ಡಿಬೇಟ್ಗಳಲ್ಲಿ ಭಾಗವಹಿಸ್ತೇವಲ್ಲ ನಾವು, ಹಾಗಲ್ಲ. ಇದು ಮೌಲಿಕವಾದ ಡಿಬೇಟ್. ಪೌರಾಣಿಕದಲ್ಲಿ ಪುರಾಣಗಳ ಕಥೆಯಲ್ಲಿ ಬಹಳ ಧನಾತ್ಮಕವಾದ ಒಂದು ಚಿಂತನೆ ಅಂತ ಭಾವಿಸಬೇಕು. ಪುರಾಣವನ್ನು ಮೇಲ್ಮೇಲೆ ತೋಳ್ತಾ ಹೋಗೋದು ಒಂದು, ಪುರಾಣದ ಹೆಸರಿನಲ್ಲಿ ಬರೀ ಹಾಸ್ಯ ಮಾಡೇ ಮುಗಿಸೋದು ಮತ್ತೊಂದು, ಪುರಾಣದಲ್ಲೇ ಮೌಲಿಕ ತತ್ವಗಳ ಚಿಂತನೆ ಮಾಡೋದು ಮತ್ತೊಂದು. ಭಗವತ್ಪಾದರು ಮೌಲಿಕವಾದ ಅರ್ಥ ಹೇಳ್ತಾರೆ. ನಿಜವೇ ಸೌಭರಿಗಳು ಕೊಟ್ಟ ಶಾಪವನ್ನು ಬಹಳ ಎತ್ತರದಲ್ಲಿದ್ದ ಗರುಡ ಏನು ಅನುಸರಿಸಬೇಕಾಗಿರಲಿಲ್ಲ, ಆದರೂ ಅನುಸರಣೆಗೆ ತೊಗೊಂಡು ಬರ್ತಾ ಇದ್ದಾನೆ. ಯಾಕೆ ಅಂದರೆ ಒಂದು ರಹಸ್ಯ ಇದೆ ಅಂತ ಹೇಳ್ತಾರೆ ಅವರು. ಏನು ರಹಸ್ಯ? ಗರುಡ ವಿಷ್ಣುವಿನ ವಾಹನ, ವಿಷ್ಣುವಿನ ಹಾಸಿಗೆ ಶೇಷ, ವಿಷ್ಣುವಿನ ವಾಹನ ಗರುಡ. ಎಲ್ರಿಗೂ ಗೊತ್ತಿರುವ ವಿಷಯ, ಅದನ್ನೇನು ವಿಸ್ತಾರ ಮಾಡಬೇಕಿಲ್ಲ. ಅವರೆಲ್ಲ ವಿಷ್ಣುವಿನ ಪರಿವಾರ ತಾನೇ. ಪರಿವಾರದವರಾದವರು ಯಜಮಾನನ ಮಾತನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕು, ಕಾಮನ್ ಸೆನ್ಸ್. ಅದನ್ನು ಮೀರಿದರೆ ಯಜಮಾನ ಶಿಕ್ಷೆ ಹಾಕ್ತಾನೆ. ಹಾಗಾಗಿ ವಿಷ್ಣು ಗರುಡನಿಗೆ ಆದೇಶ ಮಾಡಿದ್ದಾನೆ. ಬರೀ ಗರುಡನಿಗಲ್ಲ, ತನ್ನ ಪರಿವಾರದವರಿಗೆಲ್ಲ ಪರ್ಸ್ನಲ್ಲಾಗಿ ಯಾರ್ಯಾರ ಒಂದು ಸೇವೆ ಮಾಡ್ತಾರೋ ಅವರಿಗೆಲ್ಲ ಒಂದು ನಿಯಮ ಹಾಕಿದಾನಂತೆ. ನೀವೆಲ್ಲ ನನ್ನ ಪರಿವಾರದವರು ನಿಜ, ನನ್ನನ್ನೇ ತಪಸ್ಸು ಮಾಡುವ ನನ್ನ ಭಕ್ತರು ಯಾರಾದರೂ ಯಾವಾಗಲಾದರೂ ನಿಮಗೆ ತಾತ್ಕಾಲಿಕ ಶಾಪ ಹಾಕಿದರೆ ಅವರು ನಿಮಗಿಂತ ಸಣ್ಣವರಾದರೂ ಪರವಾಗಿಲ್ಲ, ನನ್ನ ಭಕ್ತರು ಶಾಪ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅದನ್ನು ಅನುಸರಿಸ್ರಿ ಅಂತಾನಂತೆ. ಹೇಗಿದೆ ನೋಡಿ ನಿಯಮಗಳು. ವಿಷ್ಣುನಾ ವಿಷ್ಣು ಭಕ್ತ ಇಶ್ಚ ಬ್ರಹ್ಮಶಾಪೋ ಅನುವರ್ತ್ಯತೆ ಅಂತ ಒಂದು ಮಾತು. ವಿಷ್ಣು ಭಕ್ತರು, ವಿಷ್ಣು ಎಲ್ಲಿವರೆಗೂ ಅಂದರೆ ನಾರಾಯಣ ಹೇಳಿದ ಗರುಡನಿಗೆ, ವಿಷ್ಣು ಹೇಳಿದ್ನಂತೆ, ನೀನಷ್ಟೇ ಅಲ್ಲ ಗರುಡ, ನಾನೂ ಕೂಡ ನನ್ನ ಭಕ್ತರು ಹಾಕುವ ಶಾಪಕ್ಕೆ ಬಾಧ್ಯನಾಗಿರ್ತೇನೆ ಅಂತನಂತೆ. ಯದ್ಯಪಿ ಬಾಧ್ಯನಾಗಬೇಕಾಗಿಲ್ಲ, ಆದರೂ ನಾನು ಅದನ್ನು ಅನುಸರಣೆ ಮಾಡ್ತೇನೆ. ಈಗ ನಡೀತಾ ಇರುವ ಮಾಸ ಯಾವುದು? ಪುರುಷೋತ್ತಮ ಮಾಸ. ಈ ಮಾಸದೊಳಗೆ ವಿಶೇಷವಾಗಿ ಕೃಷ್ಣನ ಕಥೆ ಕೇಳಬೇಕು. ನಿಜ, ಮಾಸ ಮಹಾತ್ಮ್ಯ ಅಂತ ಇದೆ, ಅಲ್ಲಿ ಒಂದು ಚರಿತ್ರೆ ಬರ್ತದೆ. ಸಾಂದರ್ಭಿಕವಾಗಿ ಹೇಳಿರ್ತೀನಿ, ಯಾಕಂದರೆ ಮಾಸ ಮಹಾತ್ಮ್ಯ ಅನುಸಂಧಾನ ಆಗಲಿ ಅಂತ. ಇದ್ದಕ್ಕಿದ್ದ ಹಾಗೆ ದುರ್ವಾಸ ಮಹರ್ಷಿಗಳು ಕೃಷ್ಣನ ಮನೆಗೆ ಬಂದ್ರಂತೆ. ನಾನು ಒಂದು ಕಡೆ ಹೋಗಬೇಕಿದೆ, ರಥದ ವ್ಯವಸ್ಥೆ ಮಾಡು ಅಂತ. ಅವರ ಹೆಸರೇ ದುರ್ವಾಸ ಮುನಿಗಳು, ಕೋಪನ ಋಷಿ ಅಂತ. ಸಿಡಿ 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 ಇರ್ತಾರಂತೆ ಯಾವಾಗಲೂ. ಅಲ್ಲ, ನಮ್ಮನೆಯೊಳಗೂ ತುಂಬ ಜನ ಸಿಡಿ ಸಿಡಿ ಇದ್ದವ್ರು ಇದ್ದಾರೆ, ಇಲ್ಲ ಅಂತಲ್ಲ. ಅವ್ರಿಗಿಂತ ಜಾಸ್ತಿ ಅವ್ರು ಎಷ್ಟು ಅಂತ ಹೇಳಲಿಕ್ಕಿಲ್ಲ, ಅಷ್ಟು ಸಿಟ್ಟಂತವ್ರಿಗೆ. ಬಂದಂಥ ದುರ್ವಾಸರನ್ನು ಕೃಷ್ಣ ಕಾಲಿಗೆ ನೀರು ಹಾಕ್ತೇನೆ ಬರ್ರಿ ಅಂದರೆ ಬರವಲ್ರು, ಆಸನ ಕೊಡ್ತೀನಿ ಕೂಡ್ರಿ ಅಂದರೆ ಕೂಡುವಲ್ರು.
ಯಾವ ಆತಿಥ್ಯವನ್ನು ಸ್ವೀಕರಿಸುವಷ್ಟು ಅವರಿಗೆ ಆಗ ಸಹನೆ ಇಲ್ಲ. ವ್ಯವಸ್ಥೆ ಮಾಡು ರಥ, ವ್ಯವಸ್ಥೆ ಮಾಡು, ಒಂದು ಕಡೆ ಹೋಗಬೇಕಿದೆ. ಕೃಷ್ಣ ಹೀಗಿದ್ದಕ್ಕಿದ್ದಾಗೆ ಹೇಳಿದರೆ ಸಾರಥಿಗೆ ಹೇಳಿ ಕಳಿಸಿದ ಮೇಲೆ ಅವನಾದರೂ ಸ್ವಲ್ಪ ಎಲ್ಲ ತಯಾರಾಗಿ ಬರಬೇಕೋ ಬೇಡವೋ? ನನಗೆ ಸಾರಥಿ ಬೇಡ, ನೀನೇ ಬಾ ಅಂತ ಕೂತ್ಕೊಂಡ್ರಂತೆ. ಕೊನೆಗೆ ಕುದುರೆಯನ್ನಾದರೂ ಅಶ್ವಶಾಲೆಯಿಂದ ಕಟ್ಟಬೇಕೋ ಬೇಡ, ಕುದುರೆ ಬೇಡ, ನೀನೇ ನಿಲ್ಲು, ಹೀಗೆಲ್ಲ ಮಾತನಾಡ್ತಾರೆ. ಕುದುರೆ ತರೋ ಹಾಗಿಲ್ಲ, ಸಾರಥಿನ ಕರೆ ತರೋ ಹಾಗಿಲ್ಲ, ರಥ ಬೇಕು, ನಾನು ಆ ವಾಹನದಲ್ಲಿ ಕೂತ್ಕೊಂಡು ಹೋಗಬೇಕು ರಥದಲ್ಲಿ. ಇಷ್ಟು ಹಠ ಮಾಡ್ತಿದ್ದಾರೆ ದುರ್ವಾಸರು. ಅಂದಾಗ ಕೃಷ್ಣ ರುಕ್ಮಿಣಿಗೆ ಹೇಳ್ದ, ಬಂದುಬಿಡು ನೀನೇ ಅಂದ. ರುಕ್ಮಿಣಿನ ಬೇರೆ ಕರೆದ. ರಥದಲ್ಲಿ ಮಿನಿಮಮ್ 2 ಕುದುರೆ ಬೇಕೋ ಬೇಡ, ಮುಂದೆ ಅದನ್ನು ಹೊತ್ಕೊಂಡು ಹೋಗಬೇಕಾದ್ರೆ. ಅದಕ್ಕೆ ಒಂದು ಕಡೆ ರುಕ್ಮಿಣಿನ, ಒಂದು ಕಡೆ ತನ್ನನ್ನೇ ತಾನು ರಥ ಹೊರಲಿಕ್ಕೆ ನಿಲ್ಲಿಸ್ಕೊಂಡ. ಸರಿ, ವೇಗವಾಗಿ ಹೋಗಬೇಕು ಅಂತಿದ್ರಂತೆ ಇವರು. ಕೆಲವರಿಗೆ ಸಹನೆ ಇರಲ್ಲ, ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸಿದ್ರು ಇನ್ನೂ ಸ್ಪೀಡ್ ಅಂತಿರ್ತಾರೆ. ಸರಿ ಅಂತ ಕೃಷ್ಣ ಆ ರೀತಿ ಅವ್ರು ಹೇಳ್ದಾಗ ವೇಗವಾಗಿ ಹೋಗ್ತಿದ್ದಾನೆ. ವೇಗ ಕೃಷ್ಣನಿಗೆ ಸರಿ, ಪಾಪ ರುಕ್ಮಿಣಿ ಅವಳು ಹೆಣ್ಣಲ್ವೇ, ಒಂದು ಸ್ವಲ್ಪ ದೂರ ಹೋಗ್ತಿರ್ಲಿಕ್ಕೆ ಅವಳಿಗೆ ಕೃಷ್ಣ ನೀರಡಿಕೆ ಅಂದ್ಲಂತ. ನೀರಡಿಕೆ ಅಂದರೆ ಏನು ಮಾಡಬೇಕು? ದುರ್ವಾಸರು ವೇಗವಾಗಿ ಹೋಗು ಅಂತಿದ್ದಾರೆ, ರುಕ್ಮಿಣಿ ನೀರಡಿಕೆ ಆಗಿದೆ ಕೃಷ್ಣ ಅಂತಿದ್ದಾಳೆ. ಈ ಕಡೆ ಹೆಂಡತಿನ ನೋಡ್ಕೊಳ್ಬೇಕು, ಮನೆಗೆ ಬಂದ ಅತಿಥಿ ದುರ್ವಾಸರ ಕಡೆ ಗಮನ ಹರಿಸ್ಬೇಕು. ರಥ ನಿಲ್ಲಿಸಿದರೆ ಶಾಪ ಹಾಕ್ತಾರೆ. ಹಾಗೆ ವೇಗವಾಗಿ ಹೋಗೋಣ ಅಂದರೆ ನೀರಡಿಕೆ ಆಗಿದೆ ಅಂತಿದ್ದಾಳೆ ಹೆಂಡತಿ. ಏನು ಮಾಡಬೇಕು ಕೃಷ್ಣ ಹೇಳ್ರಿ ನೋಡೋಣ. ಇದೇ ಕೃಷ್ಣ ತನ್ನ ಅಚಿಂತ್ಯ ಶಕ್ತಿ ತೋರಿದ ಆವಾಗ ತಾನು ಹೆಜ್ಜೆ ಮುಂದೆ ಇಡುವಾಗಲೇ ತನ್ನ ಪಾದದ ಹೆಬ್ಬೆರಳಿನ ತುದಿಯನ್ನು ಜೋರಾಗಿ ನೆಲದ ಮೇಲೆ ಒಂದು ಸಲ ಊರಿದ್ದಂತೆ. ಊರಿದ್ದಕ್ಕೆ ಭೂಮಿಯ ಕೆಳಗಿದ್ದಂತಹ ಪಾತಾಳದ ಗಂಗೆ ಮೇಲೆ ಚಿಮ್ಮಿ, ಪ್ರತ್ಯೇಕ ಪಾತ್ರೆಯಲ್ಲಿ ನೀರು ಕುಡಿಸ್ಲಿಕ್ಕೆ ವ್ಯವಸ್ಥೆ ಇಲ್ಲಲ್ಲ ಅಂತ ರುಕ್ಮಿಣಿ ಬಾಯಿ ತೆಗಿ ನೀರು ಕುಡಿಸ್ತೇನೆ ಎಂದಂತೆ. ಆ ನೀರು ಚಿಮ್ಮಿದ್ದು ನೇರ ರುಕ್ಮಿಣಿಯ ಬಾಯಿಗೆ ಬಂದುಬಿತ್ತಂತೆ. ನೀರಡಿಕೆ ತಣಿಸಿದ, ರಥ ಓಡಿಸೋದು ನಿಲ್ಲಿಸಲಿಲ್ಲ, ವೇಗ ಕಡಿಮೆ ಮಾಡಲಿಲ್ಲ. ಇಷ್ಟು ರೀತಿ ರುಕ್ಮಿಣಿಯ ಮೇಲೆ ಪ್ರೀತಿ ತೋರಿಸಿಬಿಟ್ಟ ಕೃಷ್ಣ. ಅಂಥ ಪ್ರೀತಿ ತೋರಿಸಿ ರಥ ಮುನ್ನಡೆಸ್ತಾ ಇದ್ದರೆ ಇದನ್ನು ನೋಡಿ ದುರ್ವಾಸರು ಸಹಿಸಲಿಲ್ಲ ಅಂತ. ನನ್ನ ರಥ ಓಡಿಸ್ತೇನೆ ಅಂತ ನನ್ನ ಸಾರಥ್ಯಕ್ಕೆ ಬಂದವನು ಹೆಂಡತಿ ಸೇವೆ ಮಾಡ್ತಿದ್ದಲ್ಲಿ ನಿನಗೆ ಎಷ್ಟು ಪ್ರೀತಿ ಅವಳ ಮೇಲೆ, ನಿನಗೂ ಅವಳಿಗೂ ಒಂದು ವಿಯೋಗ ಆಗಲಿ ಶಾಪ ಹಾಕಿಬಿಟ್ಟಂತ. ಹೀಗೂ ಒಂದು ಶಾಪ ಬಂದಾಗ ಕೃಷ್ಣ ಸರಿ ಬಿಡು, ಕೊಟ್ಟಿದ್ದೀರಲ್ಲ, ಮುಂದಿನ ಯುಗದಲ್ಲಿ ನೋಡ್ಕೊಂಡ್ರಾಯಿತು ಅಂತಂದ. ಪ್ರಾಯ ಅದಕ್ಕೇನೆ ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಬಂದಳು ಕಲಿಯುಗದೊಳಗೆ, ಶ್ರೀನಿವಾಸ ಸ್ವಲ್ಪ ದಿವಸ ಹಾಗೆ ಮಾಡ್ದ ಅಂತ ಕಥೆಯನ್ನು ಯೋಚನೆ ಮಾಡ್ತಾರೆ. ಇದು ಅಧಿಕ ಮಾಸ ಮಹಾತ್ಮೆಯಲ್ಲಿ ಬಂದಂಥ ಚರಿತ್ರೆಯನ್ನು ನಾವು ತಿಳಿಬೋದು. ಯಾಕೆ ಹೇಳಿದೆ? ದುರ್ವಾಸರಿಯಲ್ಲಿ ಶ್ರೀಕೃಷ್ಣ ಎಲ್ಲಿ ಪರಬ್ರಹ್ಮ, ಅವ್ರು ಕೊಟ್ಟ ಕೂಡಲೇ ಶಾಪವನ್ನು ಕೃಷ್ಣ ಅನುಸರಿಸಬೇಕೆ ಅಂದರೆ ಮಧ್ವಾಚಾರ್ಯರು ಹೇಳ್ತಾರೆ, ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋ ಅನುವರ್ತತೆ. ತಾನು ತನ್ನ ಭಕ್ತರ ಮೇಲೆ ಎಂಥ ಕರುಣೆ ತೋರ್ತಾನೆ ಶ್ರೀಹರಿ ಅಂದರೆ, ದುರ್ವಾಸ ಎಷ್ಟೇ ಆಗಲಿ ನನ್ನ ಭಕ್ತ, ಅವನ ಬಾಯಲ್ಲಿ ಒಂದು ಸಲ ನನಗೆ ಹೀಗೆ ಶಾಪ ಬಂತಲ್ಲ, ನನ್ನ ಭಕ್ತರ ಬಾಯಲ್ಲಿ ಬಂದದ್ದು ಸುಳ್ಳಾಯಿತು ಅಂತ ತಿಳಿಬಾರ್ದು ಯಾರು, ಅದನ್ನು ಸತ್ಯ ಮಾಡಬೇಕು ನಾನು ಅಂತ ಹೇಳಿ ದುರ್ವಾಸರು ಕೊಟ್ಟ ಶಾಪವನ್ನು ಕಲಿಯುಗದಲ್ಲಿ ಸತ್ಯ ಮಾಡಿದ. ಇದೆಲ್ಲ ಚರಿತ್ರೆಯನ್ನು ಪುರಾಣಗಳಲ್ಲಿ ನೋಡ್ತೇವೆ. ಪ್ರಕೃತ ವಿಷ್ಣುನೇ ಹೀಗೆ ಶಾಪ ಕೊಟ್ಟರೆ ಅನುಸರಿಸ್ತಾನೆ ಅಂದಮೇಲೆ ವಿಷ್ಣು ಭಕ್ತರಾದ ಸೌಭರ್ ಋಷಿಗಳು ಕೊಟ್ಟ ಶಾಪವನ್ನು ವಿಷ್ಣು ಭಕ್ತನಾದ ಗರುಡ, ವಿಷ್ಣುವಿನ ಪರಿವಾರ ಅನುಸರಿಸದೇ ಇದ್ದರೆ ವಿಷ್ಣುವಿನ ಮಾತನ್ನು ಮೀರಿದಾಗ ಆಗ್ತದೆ, ಇಚ್ಛೆ ಮೀರಿದಾಗ ಆಗ್ತಿತ್ತು. ಅದಕ್ಕೆ ಹಾಗಾಗಬಾರ್ದು ಅಂತ ಗರುಡನೂ ಕೂಡ ಸೌಭರಿಗಳು ಕೊಟ್ಟ ಶಾಪವನ್ನು ಅನುಸರಿಸಿ ಆ ಪ್ರದೇಶಕ್ಕೆ ನಿಷೇಧಿತ ಅಂತ ನಿಷೇಧ ಹೇರ್ಕೊಂಡು ತಾನೇ ನಿಯಮ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟ, ಇನ್ನು ಮೇಲಿಂದ ಆ ಪ್ರದೇಶಕ್ಕೆ ಹೋಗಲ್ಲ ನಾನು ಅಂತ. ಅದು ಕಾಳಿಂಗನಿಗೆ ಅನುಕೂಲ ಆಗಿತ್ತು ಅಂತ ಚರ್ಚೆ. ಅಂತೂ ಈ ತಿಳುವಳಿಕೆ ನಮಗೆ ಕೊಟ್ಟರೆ ಏನು ಲಾಭ ಅಂತ ಭಗವತ್ಪಾದರು ಹೇಳ್ತಾರೆ. ಈ ತಿಳುವಳಿಕೆ ನಮಗೆ ಕೊಟ್ಟರೆ ಏನು ಲಾಭ ಈಗ ಅಂದರೆ 2 ಲಾಭ ಅಂತ.
ಕೆಲವೊಮ್ಮೆ ಸಣ್ಣವರ ಮಾತನ್ನು ದೊಡ್ಡವರು ಕೇಳಬೇಕಾಗ್ತದೆ ಅಂತನ್ಲಿಕ್ಕೆ ಇದೊಂದು ಲಾಭ ಅಂತ. ಬಹಳ ಸಣ್ಣವನೇ ಸೌಭರಿ ಗರುಡನಿಗಿಂತ, ಕೆಲವೊಮ್ಮೆ ಕೇಳಬೇಕು ಅಂತ, ಯಾವಾಗಲೂ ಅಂತಲ್ಲ, ಕೆಲವೊಮ್ಮೆ ಸಣ್ಣವ್ರ ಮಾತು ಕೂಡ ದೊಡ್ಡವರು ಕೇಳಲಿಕ್ಕಿದೆ ಅಂತ ಒಂದು ನಿದರ್ಶನ. ಎರಡನೇ ನಿದರ್ಶನ, ವಿಷ್ಣು ಭಕ್ತರ ಬಾಯಲ್ಲಿ ಬರೋದನ್ನು ದೇವತೆಗಳಾದವರು ದೇವತೆಯೂ ಕೂಡ ಅನುಸರಿಸ್ತಾರೆ ಅಂದ ಮೇಲೆ ಆ ಭಕ್ತರ ಮಾತಿಗೆ ಎಷ್ಟು ಶಕ್ತಿ ಇದೆ ಅದನ್ನು ನಾವು ಅನುಸಂಧಾನಕ್ಕೆ ತರಲಿ ಅಂತ ಎರಡನೇ ನಿದರ್ಶನ. ಹೀಗೆ ಒಂದು ಚರಿತ್ರೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಅದರ ಒಳೊಳಗೆ ಇಳಿದ ಹಾಗೆ ಎಷ್ಟೆಲ್ಲ ಸಂದೇಶಗಳು ಒಳಗೊಳ್ತಾವೆ ಅನ್ನೋದನ್ನು ನಾವು ಅನುಸಂಧಾನ ಮಾಡಬೇಕು. ಈ ಧನಾತ್ಮಕವಾದ ಚಿಂತನೆಯನ್ನು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿ ಮಧ್ವಾಚಾರ್ಯರು ತಿಳಿಸ್ತಾರೆ. ಭಾಗವತ್ ತಾತ್ಪರ್ಯ ಅಂತ ಬರೆದಿದ್ದಾರೆ. ಅಲ್ಲಿ ಈ ವಿಷಯಗಳನ್ನೆಲ್ಲ ಅವರು ಅನುಸಂಧಾನಕ್ಕೆ ತರ್ತಾರೆ. ಭಾರಿ ಅದ್ಭುತ ಇವೆಲ್ಲ. ಇದಕ್ಕೂ ಮೇಲಿನ ವಿಷಯ ಮತ್ತೆ ಮೇಲಿರ್ತದೆ. ಅದನ್ನೊಂದು ಸ್ವಲ್ಪ ಹೇಳಿ ಮುಂದೆ ಹೋಗಿಬಿಡೋಣ ಅಂತ ಬೇಕಂದರೆ. ಅಲ್ಲ, ಸೌಭರಿಗಳಾದರೂ ಗರುಡನಿಗೆ ಶಾಪ ಯಾಕೆ ಕೊಟ್ಟರು? ಅವರು ಬ್ರಹ್ಮರ್ಷಿಗಳಲ್ವೇ? ಸೌಭರಿಗಳು ಗರುಡನ ಬಗ್ಗೆ ಗೊತ್ತಿಲ್ಲದೆ ಇದ್ದವರೇ, ಅವರು ವಿಷ್ಣುವಿನ ಪರಿವಾರ ಅಂತ. ಅಂಥವನಿಗೆ ಹೋಗಿ ಇವರು ಶಾಪ ಆದರೂ ಯಾಕೆ ಕೊಟ್ಟರು ಅಂತ ಮೇಲಿನ ಪ್ರಶ್ನೆ ಬರ್ತದಲ್ಲ. ಅದಕ್ಕೂ ಹಿರಿಯರು ಆಲೋಚನೆ ಮಾಡ್ತಾರೆ. ಸೌಭರಿಗಳು ತಪಸ್ಸಿಗೆ ಕೂತಿದ್ರಲ್ಲ, ಮಾಡಿದ ತಪಸ್ಸು ಅವರ ಅರ್ಹತೆ ಮೀರಿ ಹೋಗಿತ್ತಂತೆ ಪುಣ್ಯ. ಆ ಪುಣ್ಯ ಅವರಿಗೆ ದಕ್ತಿರಲಿಲ್ಲಂತೆ. ಅದು ಇನ್ನೊಬ್ಬರಿಗೆ ಸಂಚಯ ಆಗಬೇಕು. ಅದಕ್ಕೆ ಏನು ಮಾಡಿಸ್ತಾನೆ ಶ್ರೀಹರಿ, ಇಂಥ ಘಟನೆಗಳನ್ನು ನಡೆಸಿ ಕರುಣೆ ಉಕ್ಕೇರೋ ಹಾಗೆ ಮಾಡಿ, ಭಾಳ ಕರುಣೆ ಉಕ್ಕೇರೋ ಹಾಗೆ ಮಾಡಿ ಸೌಭರಿಗಳಿಗೆ ಮೀನು ನುಂಗಿದ ಗರುಡ ಅಂತ ಸಿಟ್ಟು ಬಂದು ಅವನ ಮೇಲೆ ಶಾಪ ಹಾಕಿದ್ದಕ್ಕೆ ಶಾಪ ತಗೊಳ್ಳೋ ನೆಪದಲ್ಲಿ ಗರುಡ ಸೌಭರಿಗಳು ಮಾಡಿದ ಪುಣ್ಯವನ್ನೆಲ್ಲ ತಗೊಳ್ತಾನಂತೆ. ಹೀಗೆ ಪುಣ್ಯ ಸಂಚಯ ಸೌಭರಿಗಳದ್ದಾಗಬೇಕಿದೆ. ಕಾಳಿಂಗನಿಗೆ ಪ್ರಾಣ ರಕ್ಷಣೆ ಆಗಬೇಕಾಗಿದೆ. ಗರುಡನಿಗೆ ವಿಷ್ಣು ಭಕ್ತರ ಶಾಪ ಅನುಸರಿಸಿದೆ ನಾನು ಅಂತ ವಿಷ್ಣುವಿನ ಆದೇಶ ಪಾಲನೆ ಮಾಡಬೇಕಾಗಿದೆ. ಇನ್ನೂ ತುಂಬ ಇದೆ. ಅದನ್ನು ಆಲೋಚನೆ ಮಾಡಿದಾಗ ನಮಗೆ ಅರ್ಥ ಆಗ್ತದೆ. ಒಂದು ಕಥೆಯನ್ನು ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡಿ ಕೈ ಬಿಡಬಾರ್ದು. ಬಹಳ ರೀತಿಯಿಂದ ಆಲೋಚನೆ ಮಾಡಬೇಕು. ಯಾಕೆ ಹೇಳ್ತಾರೆ ಇಷ್ಟೆಲ್ಲ ಅಂದರೆ, ನಿಮ್ಮ ಮನೆಯಲ್ಲಿ ನಡೆಯೋ ಪ್ರತಿ ಘಟನೆಗಳಿಗೂ ಕೂಡ ಒಂದೇ ಕಾರಣ ಇರ್ತದೆ ಅಂತ ಅದನ್ನು ಕೈ ಬಿಡಬಾರ್ದು. ಬಹಳಷ್ಟು ಕಾರಣಗಳಿದ್ದು ಒಂದು ಘಟನೆಯನ್ನು ಮನೆಯಲ್ಲಿ ನಡೆಸಿರ್ತಾನೆ. ನಮಗೇನೋ ಸಮಸ್ಯೆ, ಇನ್ನೊಬ್ಬರಿಗೇನೋ ಅದರಿಂದ ಲಾಭ, ನಮಗೇನೋ ದೇವರ ಆದೇಶದ ಪಾಲನೆಯ ಪರೀಕ್ಷೆ, ಇನ್ನೊಬ್ಬರಿಗೆ ಮಾತ್ರ ನಮ್ಮನ್ನು ಕಂಡು ಭಾರಿ ಆಡ್ಕೊಳ್ಳೋ ಹಾಗಾಗಿರ್ತದೆ. ಅಂದರೆ ಏನು ಲಾಭ? ಇನ್ನೊಬ್ರು ಯಾಕೆ ಆಡ್ಕೊಳ್ಳೋ ಹಾಗೆ ಮಾಡ್ತಾನೆ ದೇವರು ನಮ್ಮನ್ನು ನೋಡಿ ಅಂದರೆ, ನಮ್ಮ ಪಾಪ ಎಲ್ಲ ಅವರಿಗೆ ಹೋಗಬೇಕಾಗಿರ್ತದೆ, ಮುಂದೆ ನಮಗೆ ನೆಮ್ಮದಿ ಕೊಡಬೇಕಾಗಿರ್ತದೆ. ಅದು ನಮಗೆ ಅರ್ಥ ಆಗಲ್ಲ. ನಮ್ಮ ಪಾಪ ಅವರು ಆಡ್ಕೊಳ್ಳೋ ಹಾಗೆ ಮಾಡಬೇಕು. ಅವರು ಸುಮ್ಮನೆ ಯಾಕೆ ಆಡ್ಕೊಳ್ತಾರೆ? ನಮಗೊಂದೇನೋ ಸಮಸ್ಯೆ ಬಂದಾಗಲೇ ಅವ್ರು ಆಡ್ಕೊಳ್ತಾರೆ. ನಮ್ಮ ಪರಿಸ್ಥಿತಿ ಗಂಭೀರ ಆಗೋ ಹಾಗೆ ಆದ್ರೇ ಇನ್ನೊಬ್ರು ಆಡ್ಕೊಳ್ಳೋದು, ಇನ್ನೊಬ್ರು ಆಡ್ಕೊಂಡ್ರೇ ನಮ್ಮ ಪಾಪ ಎಲ್ಲ ಅವ್ರಿಗೆ ಹೋಗೋದು, ನಮ್ಮ ಪಾಪ ಅವ್ರಿಗೆ ಹೋದ ಮೇಲೆ ನಮ್ಮ ಪರಿಸ್ಥಿತಿ ಮತ್ತೆ ಸುಧಾರಿಸೋದು. ಇಷ್ಟು ಯೋಚನೆ ಮಾಡಿ ಭಗವಂತ ಹೀಗೆ ಮಾಡಿರ್ತಾನೆ. ಸುಮ್ಮನೆ ಯಾವುದನ್ನೂ ಭಗವಂತ ಮಾಡಿಸ್ಲಾರ. ಅಷ್ಟು ಅದ್ಭುತವಾದಂಥ ಚರಿತ್ರೆ ಇದು. ಹಾಗಾಗಿ ಕಾಳಿಂಗ ಮರ್ದನ ಕಥೆ ಅಂದರೆ ಬರೀ ಒಂದೇ ರೀತಿ ನೋಡಬಾರ್ದು. ಎಷ್ಟು ಭಗವಂತನ ದೃಢದೃಷ್ಟಿ. ಗೋವುಗಳಿಗೆ ಉಪಯೋಗ, ಗೋಪಾಲಕರಿಗೆ ಉಪಯೋಗ, ಯಮುನಾ ನದಿ ನಿರ್ವಿಷ ಆಗಬೇಕು, ಕಾಳಿಂಗನಿಗೆ ಬದುಕು ಕಟ್ಟಿಕೊಳ್ಳಿಕ್ಕಾಗಬೇಕು. ಎಷ್ಟು ಥರದಿಂದ ಯೋಚನೆ ಮಾಡಿರಿ ಅಂತ ಹೇಳಿಕೊಡ್ತಾರೆ ಹಿರಿಯರು. ಹೀಗೆ ಕೃಷ್ಣನ ಕಥೆಗಳನ್ನೆಲ್ಲ ಭಾವಗರ್ಭಿತವಾಗಿ ಆಲೋಚನೆ ಮಾಡಬೇಕು. ಭಾವಗರ್ಭಿತ ಅಂತ ಲೀಲಾಭಿ ಭಾವಗರ್ಭಾಭಿ ಜನಮಾನಂದ ಎನ್ಬಭೋ. ಇದು ಕೃಷ್ಣ ಮಾಡಿದ ಘಟನೆ. ಅಂದೇ ರಾತ್ರಿ ಕೃಷ್ಣನಿಗೆ ಎಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕತ್ಲಲ್ಲಿ ಎಲ್ಲರೂ ಪ್ರಾರ್ಥನೆಗೆ ಬಂದುಬಿಟ್ರು. ಏನಂತ ಅಂದರೆ, ಕೃಷ್ಣ ಕೃಷ್ಣ ಮಹಾಯೋಗಿನ್, ಹೇ ಕೃಷ್ಣ ಮಹಾಯೋಗಿನ್, ನೀನೇ ರಕ್ಷಣೆ ಮಾಡಬೇಕೀಗ ನಮ್ಮನ್ನು ಅಂತ. ಯಾಕೆ ಅಂತ ಕೇಳಿದ ಕೃಷ್ಣ. ಏನಾಗ್ತಾ ಇದೆ? ಕಾಡಿಗೆ ಹತ್ತಿದ ಬೆಂಕಿ ಕಾಡು ಸುಡ್ತಾ ಸುಡ್ತಾ ಇಲ್ಲಿದ್ದ ಗೋವುಗಳು ಸಾಕಿದಂಥ ಕೊಟ್ಟಿಗೆಯನ್ನು, ಅಲ್ಲಿ ಬಿಟ್ಟ ಹುಲ್ಲುಗಳನ್ನು ಎಲ್ಲ ಸುಡ್ಲಿಕ್ಕೆ ಪ್ರಾರಂಭ ಆಯಿತು. ಕಾಡು ಬೆಂಕಿ. ಕೃಷ್ಣ ಅಂದ, ಕಾಡು ಬೆಂಕಿ ಹತ್ತಿದೆ ಅಂದರೆ
ಅದನ್ನು ನಾವು ಶಾಂತ ಮಾಡಬೇಕಾದ್ರೆ ಸಾಮಾನ್ಯ ಶಕ್ತಿ ಸಾಲದು. ನಾನೇ ಅದನ್ನು ಕುಡಿತೇನೆ ಅಂತ ಕೃಷ್ಣ ಆ ಸಮಯಕ್ಕೆ ಏಷ ಘೋರತಮೋವನ್ಹಿ ತಾವಕಾನ್ ಗ್ರಸತೆ, ನನ್ನವರನ್ನು ಸುಡ್ಲಿಕ್ಕೆ ಬಂದಿದೆಯಲ್ಲ ಈ ಬೆಂಕಿ, ಇದನ್ನು ನಾನೇ ನುಂಗುತ್ತೇನೆ ಅಂತ ಬಾಯಿ ತೆಗೆದ. ಪುಟ್ಟ ಬಾಯಲ್ಲಿ ಆ ಕೃಷ್ಣ ಬೆಂಕಿಯನ್ನೆಲ್ಲ ಕುಡಿತಾ ಇದ್ದಾನೆ. ಎಲ್ಲರೂ ಪ್ರತ್ಯಕ್ಷ, ಗೋಪಾಲಕರೆಲ್ಲ ರಾತ್ರಿ ಕೃಷ್ಣ ಬಾಯಲ್ಲಿ ಬೆಂಕಿ ಕುಡಿಯೋದನ್ನು ಪ್ರತ್ಯಕ್ಷವಾಗಿ ಕಂಡ್ರು ಅಂತದೆ. ಸುದುಸ್ತರಾನ್ನ ಸ್ವಾನ್ಪಾಹಿ, ಇದು ಬಹಳ ಕಠಿಣವಾದ ಬೆಂಕಿ ಅಂತ ಗೊತ್ತು, ದುರ್ಧರ ಅದು. ಅದನ್ನು ಪಾನ ಮಾಡಿ ಕೃಷ್ಣ ತನ್ನ ಅನಂತ ಶಕ್ತಿಯನ್ನು ತೋರಿದ. ಈ ಚರಿತ್ರೆ ನಡೆದದ್ದನ್ನು ಅನುಸಂಧಾನ ಮಾಡ್ತಾರೆ. ಇದು ಅಘಟಿತ ಘಟನಾ ಶಕ್ತಿ, ಅತಿಮಾನುಷ ಚರಿತ್ರೆ ಅಂತ ಇದು ಅರ್ಥ ಆಗ್ತದೆ. ಇಂಥವೆಲ್ಲ ಬಿಟ್ಟುಬಿಡ್ತೇವೆ. ಶರದೃತು, ಸ್ವಚ್ಛ ಆಕಾಶ, ಅಲ್ಲಿ ಬಂದ ಚಂದ್ರಮುಖಿಯರ ಜೊತೆ ಕೃಷ್ಣ ಕೈ ಹಿಡಿದು ರಾಸಕ್ರೀಡೆ ಮಾಡಿಬಿಟ್ಟ. ಎಷ್ಟು ಕಾಮುಕ ಕೃಷ್ಣ. ಈ ರೀತಿ ಕೃಷ್ಣನ ಕಥೆ ಹೇಳಲಿಕ್ಕೆ ಶುರು. ಯಾವುದು ತಗೊಳ್ಬೇಕು, ಅನಲಿಸಿಸ್ ಮಾಡ್ಬೋದಲ್ಲ. ಅರೆ, ಬೆಂಕಿ ಕುಡಿದು ಕಥೆ ನೆನಪಾಗಲಿಲ್ವೇ? ರಾತ್ರಿ ಬೆಂಕಿ ಕುಡಿದು ಬೆಂಕಿಯನ್ನು ಪಾನ ಮಾಡಿ ಕೃಷ್ಣ ಗೋಕುಲಗಳನ್ನು ರಕ್ಷಿಸಿದ ಕಥೆ ನೆನಪಾಗಲಿಲ್ವೇ? ಕಾಳಿಂಗನ ಮರ್ದನ ಮಾಡಿ ನೀರು ವಿಷವಾದರೆ ವಿಷವನ್ನೆಲ್ಲ ಆಕರ್ಷಿಸಿದ ಕಥೆ ನೆನಪಾಗಲಿಲ್ವೇ? ಹೀಗೆ ಕೃಷ್ಣನ ಕಥೆಯನ್ನು ಒಂದ್ಸಲಿ ಹಿಂದೆ ಒಂದ್ಸಲಿ ಮುಂದೆ ಅದರ ಸುತ್ತಲೂ ಇರುವ ಬೇರೆ ಬೇರೆ ವಿಷಯಗಳನ್ನು ಆಲೋಚಿಸಿ ಅದನ್ನು ಅನುಸಂಧಾನಕ್ಕೆ ತರಬೇಕು. ಆಗ ಕೃಷ್ಣ ಎಂಥ ಪರದೈವ ಅಂತ ನಮಗೆ ಅರ್ಥ ಆಗ್ತದೆ. ಅವನ ಭಕ್ತ ವಾತ್ಸಲ್ಯ, ಅವನ ದಯಾಪಯತೆ, ಭಕ್ತಾಪರಾಧ ಸಹಿಷ್ಣುತೆ ಎಲ್ಲ ಅರ್ಥ ಆಗಬೇಕಾದ್ರೆ ಮೇಲಿಂದ ಮೇಲೆ ಕೃಷ್ಣನ ಕಥೆಯನ್ನು ಹಿಂದೆ ಮುಂದೆ ಎಲ್ಲ ರೀತಿಯಿಂದಲೂ ಅದನ್ನು ಅವಲೋಕನ ಮಾಡ್ತಾ ಬರಲಿ ಅಂತಾರೆ. ಆ ಕಥೆ ಒಳಗೆ ಮುಳುಗಿದಾಗ ಶುಕಾಚಾರ್ಯರಿಗೆ, ಪರೀಕ್ಷಿತನಿಗೆ ಹಸಿವೆ ನೀರಡಿಕೆನೇ ನೆನಪಿರ್ತಿರ್ಲಿಲ್ಲಂತೆ. ಎಷ್ಟು ಕೃಷ್ಣನ ಕಥೆಯಲ್ಲಿ ಆಕರ್ಷಿತರಾಗಿದ್ದರು, ಎಷ್ಟು ಆಕರ್ಷಣೆ ಇರಬೇಡ, ಎಷ್ಟು ಗುಣಚಿಂತನೆ ಅವರಿಂದ ಆಗಿರಬೇಡ, ಆಲೋಚನೆ ಮಾಡಿ. ಇದೇ ಕೃಷ್ಣ ಪರಮಾತ್ಮ 7ನೇ ವಯಸ್ಸಿಗೆ ಬಂದಾಗ ಅಲ್ಲಿದ್ದಂಥ ಒಂದು ಗೋಮಾಳ, ಅದನ್ನೇ ಗೋವರ್ಧನ ಅಂತ ಕರೀತಾರೆ. 5-6ನೇ ವಯಸ್ಸಿನಲ್ಲಿ ಕಾಳಿಂಗ ಮರ್ದನ ಮಾಡಿದ. 7ನೇ ವಯಸ್ಸಿನಲ್ಲಿ ಕೃಷ್ಣ ಗೋವರ್ಧನವನ್ನು ಎತ್ತಿಬಿಟ್ಟ. ಇನ್ನೂ 10 ವಯಸ್ಸು ತುಂಬಿಲ್ಲ, ರಾಸಕ್ರೀಡೆ ನಡೆಸಿಬಿಟ್ಟ. ಹೀಗೆ ಕೃಷ್ಣನ ಕಥೆಯನ್ನು ಹೇಳಿದ್ದಾರೆ. ಕೈಶೋರ, ಪೌಗಂಡ, ಕೃಷ್ಣನ ವಯಸ್ಸುಗಳು. ಈ ವಯಸ್ಸುಗಳು ಬಹಳ ಸಣ್ಣ ವಯಸ್ಸು. ಬಾಲ್ಯ, ಪೌಗಂಡ, ಕೈಶೋರ. 10ನೇ ವಯಸ್ಸು ತುಂಬುವಷ್ಟರಲ್ಲಿ ಕೃಷ್ಣ ರಾಸೋತ್ಸವ ಮಾಡಿದ ಅಂತ ಕಥೆ. ಯಾರ್ದಾದ್ರೂ ಮನಸ್ಸಿಗೆ 10 ವಯಸ್ಸು ತುಂಬೋ ಮುನ್ನ ಗಂಡು ಹುಡುಗನಿಗೆ ಹೆಣ್ಣಿನ ಮೇಲೆ ಕಾಮ ಬರ್ತದೆ ಅಂತ ಹೇಳ್ಬೋದಾ? ಯೋಚಿಸ್ಬೇಕಲ್ಲ. 10 ವರ್ಷದ ಮಕ್ಕಳಾಟಿಕೆ ವಯದಲ್ಲಿ, ವಾದರಾಜರು ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳಿದ ಮಾತು. 10 ವರ್ಷದ ಮಕ್ಕಳ ಆಟಿಕೆಯ ವಯದಲ್ಲಿ ಚಿತ್ತ ಪೊರಗುವುದೇ ಅಂತ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ. ಮಕ್ಕಳ ಆಟ ಆಡೋ ವಯಸ್ಸಿನಲ್ಲಿ 10-9 ವರ್ಷದ ಒಳಗಿರುವವನಿಗೆ ಹೆಣ್ಣಿನ ಮೇಲೆ ಆಸೆ ಆಯಿತು ಅಂತ ಕೃಷ್ಣನನ್ನು ಕಾಮುಕ ಅಂತ ದೂರ್ತಿದ್ದಿರಲ್ವಾ? ನಾಲಿಗೆ ಮೇಲೆ ಸ್ವಲ್ಪ ಹಿಡಿತ ಇರಲಿ ಎಂದರು ವಾದರಾಜರು. ಯಾರ ಬಗ್ಗೆ ಮಾತಾಡ್ತಿದ್ದೇವೆ ನಾಲಿಗೆ ಮೇಲೆ ಸ್ವಲ್ಪ ಹಿಡಿತ ಇರಲಿ ಎಂದರು ಅವರು. ಹಾಗಾಗಿ ಕೃಷ್ಣನ ರಾಸಲೀಲೆ ಅದು ನಾವು ನೀವು ಆಲೋಚಿಸ್ತಾ ಇರುವ ಪ್ರಕೃತಿಯಲ್ಲಿ ನಡೀತಾ ಇರುವ ಅಸಹ್ಯ ಅಶ್ಲೀಲ ಲೀಲೆ ಅಲ್ಲ. ಆ ವಯಸ್ಸೇ ಬೇರೆ. ಗೋಪಿಕೆಯರಿಗೆ ವಯಸ್ಸಾಗಿತ್ತು ನಿಜ, ಕೃಷ್ಣನಿಗಾಗಿಲ್ಲ. ಹಾಗಾಗಿ ಅದು ಕಾಮ ಅಲ್ಲ ಅಂತ ಮೇಲ್ನೋಟಕ್ಕೆ ತಿಳಿಸ್ತಾರೆ. ಇನ್ನು ಪುರಾಣದ ಒಳಗಿಳಿದು ಯೋಚಿಸ್ತಾ ಇದ್ರಂತೂ ಗೋಪಿಕೆಯರು ಹಿಂದಿನ ಜನ್ಮದಲ್ಲಿ ಏನಾಗಿದ್ದರು? ತಪಸ್ಸು ಮಾಡಿದ್ರು, ವರ ಪಡೆದಿದ್ರು, ಕೃಷ್ಣನ ಅಂಗಸ್ಪರ್ಶದ ಅಪೇಕ್ಷೆ ಇತ್ತೇ ಹೊರತು ಅವರಿಗೆ ಕಾಮದ ಅಪೇಕ್ಷೆ, ನಾವು ತಿಳಿದ ಅಶ್ಲೀಲದ ಅಪೇಕ್ಷೆ ಅಲ್ಲ ಅದು. ಹೀಗೆಲ್ಲ ಪೌರಾಣಿಕ ರಹಸ್ಯ ಹೇಳ್ತಾರೆ. ಅದನ್ನು ತಿಳಿದ್ರಂತೂ ಇನ್ನಿಷ್ಟು ಸ್ಪಷ್ಟ ಆಗ್ತದೆ. ಈ 2 ಘಟನೆಗಳನ್ನು ಆಲೋಚನೆ ಮಾಡಿರಿ. 7ನೇ ವಯಸ್ಸಿನಲ್ಲಿ ಮಾಡಿದ ಕೃಷ್ಣನ ಗೋವರ್ಧನದ ಉದ್ಧಾರ, ಅದು ಬಹಳ ಅಪೂರ್ವವಾದ ಕಥೆ. ಸಂಕ್ಷಿಪ್ತವಾಗಿ ನೋಡಿರೋಣ.
ಸಮಯಕ್ಕೆ ಅನುಗುಣ ಇವತ್ತು ಗುರುವಾರ ಆದ್ದರಿಂದ ಯಾಗ ಮಾಡ್ತೀನಿ ಅಂತ ಹೊರಟಿದ್ದಾರೆ ಗೋಲ್ಲ ಬಾಲಕರು. ಕೃಷ್ಣ ತಡೆದ, ಯಾಗ ಎಲ್ಲ ಮಾಡಬೇಡಿ, ದಿನಾ ನಿಮಗೆ ಆಕಳು ಹಾಲು ಚೆನ್ನಾಗಿ ಕೊಡಲಿಕ್ಕೆ ಮೇಯಿಸೋದೆಲ್ಲ ಗೋಮಾಳದಲ್ಲಿ, ಹಾಗಾದರೆ ನಿಮ್ಮ ವೃತ್ತಿಗೆ ಸಹಾಯ ಮಾಡ್ತಾ ಇರೋದು ಗೋಮಾಳ, ಪೂಜೆ ಅದಕ್ಕೆ ಮಾಡಿರಿ ಅಂದ ಕೃಷ್ಣ. ಅದನ್ನೇ ನಮಗೆ ಇವತ್ತು ಪಾಠವಾಗಿ ತಿಳ್ಕೊಳ್ಬೇಕು. ನಮ್ಮ ವೃತ್ತಿಗೆ ಯಾವುದು ಸಹಾಯಕ್ಕಾಗಿರ್ತದೋ ನಾವಲ್ಲಿ ದೇವರನ್ನು ಕಾಣಬೇಕು, ಅಲ್ಲೆಲ್ಲದೆ ಇನ್ಯಾವುದನ್ನು ಕಾಣ್ತೀವಿ. ಯೋಚಿಸಬೇಕಾದ ಸಂಗತಿ ಇದು. ನಮ್ಮ ವೃತ್ತಿಗೆ ಯಾವುದು ಸಹಾಯಕವೋ ಅದೆಲ್ಲ ಭಗವಂತನ ಸನ್ನಿಧಾನ ಅಂತ ಭಾವಿಸಬೇಕು. ಇದು ನಾವು ಕಾಪಾಡಿಕೊಳ್ಬೇಕಾದ ಸಂಗತಿ, ಸಂಸ್ಕೃತಿನೂ ಹೌದು ಇದು. ಅಂದೇ ಕೃಷ್ಣ ಬೋಧಿಸಿಬಿಟ್ಟ, ಇಂದ್ರನಿಗೆ ಮಾಡೋದು ಅಲ್ಲ ಅಂದ. ಅಲ್ಲ, ಇಂದ್ರ ಮಳೆ ಕೊಡೋನು ಅಂತ ಅಷ್ಟು ಯಾರೋ ಪುರಾಣ ಹೇಳಿ ಹೋಗಿದ್ರು ಪಾಪ ಅವರಿಗೆಲ್ಲ. ದನ ಕಾಯೋ ಹುಡುಗರಿಗೆ ಒಂಚೂರು ಅಲ್ಲಿ ಇಲ್ಲಿ ಕೇಳಿದ್ರು, ಇಂದ್ರ ಮಳೆ ಕೊಡೋನು, ಮಳೆ ಬರೆದಿದ್ದರೆ ಬೆಳೆ ಇಲ್ಲ, ಹುಲ್ಲಿಲ್ಲ, ಮೇವಿಲ್ಲ ಅಂತ ಆಗ್ತದಲ್ಲೋ ಕೃಷ್ಣ ಅಂದರೆ ಕೃಷ್ಣ ಅಂದ, ಯಾರು ಹೇಳಿದ್ರು ನಿಮಗೆ ಇಂದ್ರ ಮಳೆ ಕೊಡೋನು ಅಂತ? ಮಳೆ ಕೊಡೋನು ಇಂದ್ರ, ಬೆಳಕು ಕೊಡೋನು ಸೂರ್ಯ, ತಂಪೆರಿಯೋನು ಚಂದ್ರ. ಹೀಗೆಲ್ಲ ತಿಳ್ಕೊಂಡಿದ್ದೀರಲ್ಲ, ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳ್ರಿ ಇಂದ ಕೃಷ್ಣ. ಏನು ಬದಲಾವಣೆ? ಒಂದು ಮರ ಇದೆ, ಕೃಷ್ಣ ಕೊಡೋ ಉದಾಹರಣೆ. ಮರದಲ್ಲಿ ಗೆಲ್ಲುಗಳಲ್ಲಿ ಹಣ್ಣು ಬಿಡುತ್ತದೆ, ಹೂ ಬಿಡುತ್ತದೆ, ಕಾಯಿ ಬಿಡುತ್ತದೆ, ನಿಜ. ಅಂಥೇಳಿ ನೀರನ್ನು ಗೆಲ್ಲಿಗೆ ಉಗ್ಗುತ್ತಾರ ಅಂತ ಕೇಳಿದ್ದಂತೆ. ನೀರನ್ನು ಯಾರಾದರೂ ಗೆಲ್ಲಿಗೆ ಉಗ್ಗುತ್ತಾರೇನಪ್ಪ? ನೀರು ಹಾಕಬೇಕು, ಎಲ್ಲಿಗೆ ಹಾಕಬೇಕು? ಬುಡಕ್ಕೆ ಹಾಕಬೇಕು. ಯಾಕಂದರೆ ಮರಗಿಡಗಳೆಲ್ಲ ಬೇರಿನಿಂದ ನೀರು ಕುಡಿದು ಗಟ್ಟಿಮುಟ್ಟಾಗಿ ಆಮೇಲೆ ಗಿಡ ಮರಗಳ ಗೆಲ್ಲುಗಳಲ್ಲಿ ಹೂಗಳನ್ನು ಹಣ್ಣನ್ನು ಬಿಡ್ತದೆ. ನಾನು ಈ ಪ್ರಪಂಚ ವೃಕ್ಷದ ಬೇರು ಅನ್ನಂತೆ ಕೃಷ್ಣ. ಬೇರಿಗೆ ಮಾಡುವ ಪೂಜೆ ಪುನಸ್ಕಾರಗಳು, ಗೆಲ್ಲುಗಳಲ್ಲಿ ಇರುವಂಥ ದೇವತೆಗಳೆಲ್ಲ ನಿಮಗೆ ಹಣ್ಣು ಹಂಪಲಿನಂತೆ ಮಳೆ ಬೆಳೆ ಕೊಡ್ತಿದ್ದಾರೆ ಅಂತಂದ. ಇದು ತತ್ವ. ಕೃಷ್ಣನ ಕಥೆ ಕೇಳುವಾಗೆಲ್ಲ ಒಂದು ತತ್ವ, ಒಂದು ಧರ್ಮ. ಯಾಕಂದರೆ ಕೃಷ್ಣ ಬಂದದ್ದೇ ಆ ಎರಡು ಉದ್ದೇಶಕ್ಕೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅನ್ಎಜುಕೇಟೆಡ್ ಅವರನ್ನು ಎಜುಕೇಟೆಡನ್ನು ಮಾಡಬೇಕು ಅಂದರೆ ಕೃಷ್ಣನೇ ಸಮರ್ಥ. ಈಗೆಲ್ಲ ನೋಡಿ, 90 ತೆಗಿತಿರ್ತಾನೆ, 95 ತೆಗೆಯೋ ಹಾಗೆ ನಾವು ಮಾಡ್ತೀವಿ ಅಂತಾರೆ. ಯಾಕೆ? ಅದು ಹೆಸರೇ ಹಂಗೆ ಇಟ್ಟಿರ್ತಾರೆ ಅವರು. ತಮ್ಮ ಎಜುಕೇಷನ್ ವ್ಯವಸ್ಥೆ ಹೆಸರೇ ಹಾಗೆ ಟ್ಯಾಲೆಂಟ್ ಅಂತ ಇಟ್ಟಿರ್ತಾರೆ ಅದಕ್ಕೆ. ಹಾಗೆ ಇಟ್ಟುಕೊಂಡು ನಿಮ್ಮ ಮಕ್ಕಳು 90 ತೆಗಿತಿದ್ರೆ ನಮ್ಮ ಹತ್ರ ಕಳಿಸಿ, ಅದು ಮತ್ತು ಫೀಸ್ ಕಡಿಮೆ ಕೊಡೋ ಹಾಗಿಲ್ಲ, ಮತ್ತು ಇನ್ನು 5 ಮಾರ್ಕ್ಸ್ ಹೆಚ್ಚು ತೆಗಿಲಿಕ್ಕೆ ಅದ್ರ 100 ಪಟ್ಟು ಫೀಸ್ ಕೊಡಬೇಕು. ಕೃಷ್ಣ ಹಾಗಲ್ಲ ಅಂದ. ಈ 35, 33, ಈಗ ನಮ್ಮ ಕರ್ನಾಟಕದಲ್ಲಿ 33 ಆಗಿದೆ ಪಾಸಿಂಗು. 33 ತೆಗಿಯೋರನ್ನು 90 ತೆಗಿಯೋ ಹಾಗೆ ನಾ ಮಾಡ್ತೀನಿ ಅಂತಾನಂತೆ ಕೃಷ್ಣ. ಬೆಳಗ್ಗೆಯಿಂದ ದನ ಕಾಯ್ತಾ ಇದ್ದಾರೆ. ಅಂಥವರಿಗೆ ಮಾಡ್ತಾ ಇರುವಂತಹ ಪೂಜೆ ಪುನಸ್ಕಾರ ಸಂಸ್ಕಾರ ಆಚಾರ ವಿಚಾರಗಳಲ್ಲಿ ಒಂದು ಚಿಕ್ಕ ಮೌಢ್ಯವನ್ನು ನಿಷೇಧ ಮಾಡಿ ಸ್ವಲ್ಪ ಬದಲಾವಣೆ ತರ್ರಿ ಅಂತ ಹೇಳಿಕೊಟ್ಟವನು ಕೃಷ್ಣ ಪರಮಾತ್ಮ. ನೀವು ತಿಳಿದದ್ದೆಲ್ಲ ಸರಿ ಇದೆ, ಸ್ವಲ್ಪ ಬದಲಾವಣೆ ಆಗಬೇಕಿದೆ ಅನ್ನಂತೆ. ನೋಡಿ, ಹೇಳೋ ಪದ್ಧತಿ ಇದಕ್ಕೆ ಸಾಮ ಅಂತ ಕರೀತಾರೆ. ದಾನ, ಭೇದ, ದಂಡ ಅಂತ ಉಪಾಯಗಳ ಪದ್ಧತಿ. ಕೃಷ್ಣನ ಚರಿತ್ರೆಗಳಲ್ಲಿ ಯಾರು ತನ್ನಿಂದ ಪರಿವರ್ತಿತಗೊಳ್ಳಬಹುದು ಅಂತಿದೆ ಅವರಿಗೆಲ್ಲ ಸಾಮವನ್ನು ಪ್ರಯೋಗ ಮಾಡಿದ್ನಂತೆ ಕೃಷ್ಣ. ಯಾರು ಪರಿವರ್ತನೆ ಆಗೋದೇ ಇಲ್ಲ ಅಂತಿದೆ ಅಲ್ಲ, ದುರ್ಯೋಧನ, ಜರಾಸಂಧ, ಇವರಿಗೆಲ್ಲ ಮೊದಲು ಕೃಷ್ಣ ಸಾಮನೇ ಅಕ್ರೂರನ ಮೂಲಕ, ಸಂಜಯನ ಮೂಲಕ, ವಿದುರನ ಮೂಲಕ ಸಾಮನೇ ಬಳಸಿದ. ಅವರೇನು ಬದಲಾಗೋ ಹಾಗೆ ಕಾಣಲಿಲ್ಲ. ನಡೀರಿ ನೀವೆಲ್ಲ ಮಹಾಭಾರತಕ್ಕೆ ಯುದ್ಧಕ್ಕೆ ಬಂದುಬಿಡ್ರಿ, ಅಲ್ಲಿ ಮುಗಿಸ್ಬಿಡೋಣ ನಿಮ್ಮನ್ನು ಅಂತಂದ. ಅಂದರೆ ಕೃಷ್ಣನ ಚರಿತ್ರೆಯನ್ನು ಕೇಳುವಾಗ ಈ ದೃಷ್ಟಿ ಇರಬೇಕು. ಯಾರು ಬದಲಾಗ್ಬೋದು ಅಂತಿರ್ತದೆ ಅಲ್ಲಿ ಸಾಮ, ಯಾರು ಬದಲಾಗೋದೇ ಇಲ್ಲ ಅಂತಿರ್ತದಲ್ಲ ಅಲ್ಲಿ ದಂಡ ಅಂತ. ಸಾಮ, ದಾನ, ಭೇದ, ದಂಡ 4 ನೀತಿಯನ್ನು ಕೃಷ್ಣ ತನ್ನ ಅವತಾರದ ಕಾಲದಲ್ಲಿ ತೋರಿಸಿ ಆ ನೀತಿಯಂತೆ ಸಮಾಜವನ್ನು ತಿದ್ದುಪಡಿ ಮಾಡ್ತಾ ಬಂದಿದ್ದಾನಂತೆ. ಅದಕ್ಕನುಗುಣ ದನ ಕಾಯುವ ಗೋಪಾಲಕರು ಅಂತ ತಿಳ್ಕೊಳ್ಬೇಕು. ಇದು ತುಂಬ ಎತ್ತರದ ಸಬ್ಜೆಕ್ಟು. ತನ್ನ ಮಾತಿನ ಮೂಲಕ ದನಗಾಯಿಗಳನ್ನು ಕೂಡ ಪರಿವರ್ತನೆ ಮಾಡಿಬಿಟ್ಟ. ನಾನು ಪ್ರಪಂಚದ ವೃಕ್ಷದ ಮೂಲ ಬೇರು ಅಂತಂದ.
ನೀವು ಮಾಡುವ ಪೂಜೆಗಳೆಲ್ಲ ನನ್ನ ಬೇರಿನಂತಿರುವ ಪಾದದಡಿಗೆ ಬರಬೇಕು ಅಂದ. ಈ ವೃಕ್ಷದ ಗೆಲ್ಲುಗಳಂತಿದ್ದಾರೆ ದೇವತೆಗಳು ಅಂತಂದ. ನನ್ನ ಅಧೀನ. ಬೇರೆ ಕತ್ತರಿಸಿದರೆ ಗೆಲ್ಲಿಗೆಲ್ಲಿ ಇನ್ನು ಜೀವ, ನನ್ನನ್ನೇ ಇಲ್ಲ ಅನಿಸಿದರೆ ಗೆಲ್ಲೇ ಇಲ್ಲ. ಅವುಗಳಿಗೇನೇ ಕೊಡೋ ಶಕ್ತಿ ಬಂದರೂ ನನ್ನಿಂದ ಅಂತ ಉಪದೇಶವನ್ನು ಮಾಡಿದ. ಅದೇ ಪುರುಷೋತ್ತಮ ಯೋಗದ ಮೊದಲನೇ ಶ್ಲೋಕ. ಊರ್ಧ್ವಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈ ಮಾತಿನ ಅರ್ಥವನ್ನು ಉಪದೇಶ ಮಾಡಿದ್ದಕ್ಕೆ ಎಲ್ಲ ಗೊಲ್ಲ ಬಾಲಕರಿಗೆ ಅರ್ಥ ಆಯಿತು. ಇಂದ್ರನೂ ಒಬ್ಬ ದೇವತೆ, ಸೂರ್ಯನೂ ಒಬ್ಬ ದೇವತೆ, ಸ್ವತಂತ್ರರಲ್ಲ, ಅವರೆಲ್ಲ ಕೃಷ್ಣನ ಕೈಯಲ್ಲಿದ್ದು ಕೆಲಸ ಮಾಡೋರಷ್ಟೇ ಅಂತ ಭಾವಿಸಿ ಇಂದ್ರನ ಮಾತನ್ನು ಚಂದ್ರನ ಮಾತನ್ನು ಅಂತ ನಾವು ಹೋಗೋದಲ್ಲ, ಕೃಷ್ಣನ ಮಾತನ್ನು ಮೀರಬಾರ್ದೀಗ ಅಂತ ಗೊಲ್ಲ ಬಾಲಕರೆಲ್ಲ ಗೋಮಾಳಕ್ಕೆ ಪೂಜೆ ಮಾಡಿದರೆ ಇಂದ್ರ ಸಿಟ್ಟಾಗಿ ಕೃಷ್ಣ ಯಾರು ಅಂತನ್ನೋದನ್ನು ಮರೆತು ಸಿಟ್ಟಿನಿಂದ ಇಂದ್ರ ಮಳೆ ಸುರಿಸಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಎಡಗೈಯಿಂದ ಗೋಮಾಳವನ್ನು ಎತ್ತಿ ಆಬಾಲ ವೃದ್ಧರನ್ನು ಮಾಳದ ಕೆಳಗೆ, ಪರ್ವತದ ಕೆಳಗಡೆ ಎಂಥೆಂಥವರನ್ನು ತಂದು ಕೃಷ್ಣ ರಕ್ಷಣೆ ಮಾಡಿದ್ದಾನಲ್ಲಿ ಅಂದರೆ ಗರ್ಭಿಣಿ ತಾಯಿ ಅಂದರು ಅಲ್ಲೇ ಮಕ್ಕಳನ್ನು ಹಡದ್ರಂತೆ. ಆಕಳ ನವಮಾಸ ತುಂಬಿದ ಗೋವು ಅಲ್ಲಿ ಕರ ಹಾಕಿದೆ ಅಂತೆ. ಒಬ್ಬರಿಗೆ ಒಂದು ಸೀನು ಬರಲಿಲ್ಲ ಅಂತ ಹೇಳ್ತಾರೆ. ಒಂದು ಸೀನಾದರೂ ಬರಬೇಕು ಮಳೆ ರಭಸ ಗಾಳಿಗೆ. ಹಾಗೆ ಕೃಷ್ಣ ಹಿಡಿದಿದ್ದಂಥ ಆ ಬೆಟ್ಟವನ್ನು ಇದು ನಮಗೆಲ್ಲ ತಿಳಿಸಿದ ಸಂದೇಶ. ಕೃಷ್ಣನ ಮಾತನ್ನು ಕೇಳಿ ಅದರಂತೆ ನಡೆದ ಗೋಪಾಲಕರನ್ನು ತಾನು ಹಾಗೆ ಬೆಟ್ಟ ಎತ್ತಿ ರಕ್ಷಿಸಿ ನಮಗೆ ಸಂದೇಶ ಕೊಡ್ತಾನೆ. ನೀವೆಲ್ಲ ಗೋಪಾಲಕರಂತೆ ನನ್ನ ಮಾತನ್ನು ನಂಬಿ ನಡೆದರೆ ಗೋವರ್ಧನ ಬೆಟ್ಟವನ್ನು ಎತ್ತಿ ಇಂದ್ರ ವಿರೋಧ ಮಾಡಿದರೂ ನಾನು ರಕ್ಷಣೆ ಮಾಡ್ತೇನೆ ಅಂತ ಜಗತ್ತಿಗೆ ತೋರಿಸಿದ. ಅದೇ ಅಲ್ವೇ ಕೃಷ್ಣ ನುಡಿದದ್ದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣನ ನುಡಿ, ಗೀತೆಯಲ್ಲಿ ಬಂದ ಮಾತಿಗೆ ಗೋವರ್ಧನ ಎತ್ತಿ ಗೋಪಾಲಕರನ್ನು ರಕ್ಷಿಸಿದ ಕಥೆ ನಿದರ್ಶನ ಅಂತ ಅನುಸಂಧಾನ ಮಾಡಬೇಕು. ಹೀಗೆ ಭಗವದ್ಗೀತೆಗೂ ಭಾಗವತಕ್ಕೂ ಇರುವಂತಹ ಅನ್ಯೋನ್ಯ ಸಂಬಂಧವನ್ನು ನಾನು ಮೊದಲನೇ ದಿನವೇ ಹೇಳಿದೆ. ಅವನು ಏನೆಲ್ಲ ನುಡಿತಾ ಬಂದ ಅದನ್ನೆಲ್ಲ ನಡೆದು ತೋರಿಸಿದ. ಏನೆಲ್ಲ ನಡೆದಿದ್ದಾನೆ ಅದರಂತೆ ಗೀತೆಯಲ್ಲಿ ಅವನು ನುಡಿದಿದ್ದಾನೆ. ನುಡಿ ನಡೆಗಳಲ್ಲಿ ಏಕಾಭಿಪ್ರಾಯ ಅಂದರೆ ಅದು ಕೃಷ್ಣನಲ್ಲಿ ಮಾತ್ರ ಕಾಣಬಹುದು. ಅದನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಅಂಥ ಕೃಷ್ಣನ ಚರಿತ್ರೆ ಭಾಗವತವನ್ನು 3 ವರ್ಷಗಳ ಕಾಲ ಸ್ಕಂದ ಶ್ರವಣ ಮಾಡ್ತಾನೇ ಇದ್ದೀರಿ. ಬೇರೆ ಬೇರೆ ವಿದ್ವಾಂಸರಿಂದ ಪ್ರವಚನ ಆಗ್ತಾನೇ ಇದೆ. ಇದೆಲ್ಲ ಕೃಷ್ಣನಿಗೆ ಗೊತ್ತಿರ್ತದೆ. ಇಲ್ಲಿ ಶ್ರವಣ ಮಾಡಿದ್ದು, ಇಲ್ಲಿ ಪ್ರವಚನ ಮಾಡಿದ್ದು, ಅದಕ್ಕೆ ಪ್ರಾಯೋಜಕರಾದದ್ದು, ಅದರ ಹಿಂದೆ ವ್ಯವಸ್ಥೆ ಮಾಡಿಸಿದ್ದು, ಇವರನ್ನೆಲ್ಲ ಕೃಷ್ಣ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ಆ ರೀತಿ ಭಗವಂತನ ಕಥೆ ಕೇಳಿದ್ದಕ್ಕೆ ಕೇಳಿಸಿದ, ಹೇಳಿಸಿದ ಎಲ್ಲರನ್ನ ಯೋಗಕ್ಷೇಮಂ ವಹಾಮ್ಯಹಂ, ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ಈ ರೀತಿ ಗೋವರ್ಧನೋದ್ಧಾರದ ಕಥೆಯನ್ನು ಅನುಸಂಧಾನ ಮಾಡಬೇಕು. ಇವತ್ತು ಕೂಡ ನಿನ್ನೆಯಂತೆ ಕೃಷ್ಣನ